ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೈ ಡೆಸ್ಕ್ ಮೀಟ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 3 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಅಥವಾ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲಿ ಲಿಂಕ್ ಸಿಗುತ್ತೆ. ಅಷ್ಟೇ ಅಲ್ಲ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 4th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಏನ್ ಅನ್ಕೊಂಡಿದ್ಲು, ಮೇಲೆ ಮನೇಲಿ ಇರೋದು ಯಾರೋ 30+ ಅಂಕಲ್ ಅಂತ. ಬಟ್ ಇವಾಗೆ ಡೈರೆಕ್ಟ್ ಆಗಿ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಅದು ನಮ್ ಹೀರೋ ಅಂತ. ಹೀರೋ ಕೂಡ ಯಾವ್ದೋ ಚಿಕ್ಕ ಹುಡುಗಿ ಅಂತ ತಾನೇ ಅನ್ಕೊಂಡಿದ್ದ. ಆದ್ರೆ ನೋಡಿದ್ರೆ ಹೀರೋಯಿನ್ ಸ್ಕೂಲಲ್ಲೇ ಇವಳು ಕಾಟನ್ ಅಂತಂದ್ರೆ ನೇಬರ ಕೂಡ ಬಂದು ಕಾಟ ಕೊಡ್ತಿದ್ದಾಳ ಅಂತ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇವಳು ಇನ್ನೂ ಶಾಕ್ ಇಂದ ಹೊರಗಡೆ ಬಂದಿಲ್ಲ. ಆದ್ರೆ ನಮ್ ಹೀರೋಗ ಅಕ್ಷಯ್ ಅಂತ ಸೀಣ್ತಾನೆ ಇರ್ತಾನೆ. ಆಲ್ರೆಡಿ ಕೋಲ್ಡ್ ಆಗಿತ್ತು, ಸ್ಕೂಲ್ ಅಲ್ಲೇ ನೋಡಿದ್ವಿ. ಇವಾಗ ಇವಳು ನೋಡಿದ ಶಾಕ್ ಅಲ್ಲಿ ಇನ್ನಷ್ಟು ಜಾಸ್ತಿ ಬರ್ತಾ ಇರತ್ತೆ. ಇವಳ್ಗ ನೀವೇನ ಇಲ್ಲಿ ಬಂದಿರೋದು, ನನ್ಗೆ ಗೊತ್ತೇ ಇರ್ಲಿಲ್ಲ, ನಾವ್ ಕೆಳಗಡೆ ಮನೇಲಿ ಇದೀವಿ ಗೊತ್ತಾ ಅಂತ ಹೇಳಿ ಇವಳು ಪಾಡ್ಗಳು ಮಾತಾಡ್ತಾ ಇದ್ರೆ, ಅಮ್ಮ ತಾಯಿ ನೀನ್ ಹೋಗು ಸಾಕು ಅನ್ನೋ ತರನೇ ಇರುತ್ತೆ ಅವ್ನ್ ರಿಯಾಕ್ಷನ್. ಆದ್ರೆ ಇವಳು ಕೇಳೋ ತರ ಇಲ್ಲ. ನೀನ್ ನಮ್ಮ ಮನೆಗ್ ಬಂದಿರೋದೇ ದೊಡ್ಡ ಸಂತೋಷ ಅಂತಂದ್ರೆ ಇವಾಗ ನಿನಗ್ ಸೇವೆ ಮಾಡೋ ಭಾಗ್ಯ ಕೂಡ ನನ್ಗೆ ಸಿಕ್ಕಿದ್ಯಾ. ಇದು ತುಂಬಾ ವೇಟ್ ಆಗಿದೆ, ನಿನ್ ಕೈಲಿ ಎತ್ಕೊಂಡು ಹೋಗಕ್ಕಾಗಲ್ಲ, ಇವ್ರು ನಾನು ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ದಡದಡ ಅಂತ ಎತ್ಕೊಂಡು ಒಳಗಡೆ ಓಡೋಗ್ತಾಳೆ. ಅವ್ನ ಬೇಡ ಬೇಡ ಅಂತ ಇದ್ರು ಅವ್ಳು ಕೇಳಿಸ್ಕೊಂತ ಇಲ್ಲ. ಎತ್ಕೊಂಡೋಗಿ ಹಾಲಲ್ಲೇನೋ ಇಟ್ಲು. ಬಾತ್ರೂಮ್ ಅಲ್ಲಿ ಇದೆ ಹೇಳಿ, ನಾನು ಬಾತ್ರೂಮ್ ಅಲ್ಲೇ ಇಟ್ಬಿಡ್ತೀನಿ ಅಂತ ಕೂಡ ಕೇಳ್ತಾ ಇರ್ತಾಳೆ. ಅವ್ನ ಅಮ್ಮ ತಾಯಿ ನೀನ್ ಇಲ್ಲಿವರೆಗೂ ಎತ್ಕೊಂಡ್ ಬಂದಿದ್ದೆ ಸಾಕು, ಹೋಗು ಅಂದ್ರೆ ಅವಳು ಹೋಗ್ತಾ ಇಲ್ಲ. ಹಂಗ ಹೋಗೋದಕ್ಕೆ ತಲೆನ ತಿರ್ಗಿಸ್ತಾಳೆ. ಮತ್ತೆ ಈ ಕಡೆ ತಿರ್ಗಿಸ್ಬಿಟ್ಟು ನನ್ನ ನಂಬರ್ನ ನೀನ್ ತಗೋ, ನಿನ್ಗೆ ಏನೇ ಹೆಲ್ಪ್ ಬೇಕಾಗಿದ್ರು, ನಿನ್ಗೆ ಏನೇ ಬೇಕಾಗಿದ್ರು ನಾನ್ ಮಾಡ್ತೀನಿ ಅಂತ ಹೇಳಿ ಅವಳ ನಂಬರ್ನ ಕೂಡ ಹೇಳ್ತಾ ಇರ್ತಾರೆ. ಇವ್ನಿಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ, ಇದು ಯಾವ ಜಂತುನೋ ಇದು ಅಂತ. ಸರಿ ಸರಿ ಹೋಗು ಅಂತ ಹೇಳ್ತಾನೆ. ಅವಳು ಹೋಗೋ ತರ ಇಲ್ಲ. ಇಲ್ಲಿ ನೋಡು, ರಾತ್ರಿ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ಎನಿ ಟೈಮ್ ನೀನ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನನಗ್ ಕಾಲ್ ಮಾಡು, ನಾನು ಕ್ಷಣದಲ್ಲಿ ಹಂಗ್ ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ನಿಗೆ ತಲೆ ತಿಂತಾನೆ ಇರ್ತಾಳೆ. ಅವನ ಬಕೆಟ್ ಎತ್ಕೊಂಡೋಗಿ ಬಾತ್ರೂಮ್ಗೆ ಹೋಗೋ ಬಿಡ್ತಾ ಇಲ್ಲ ಅವಳು. ಏನಾದ್ರೂ ಒಂದು ಕತೆ ಪುರಾಣ ಎಳಿತಾನೆ ಇದ್ದಾಳೆ ಅಂತ ಅವ್ನ್ಗೆ ಟೆನ್ಷನ್ ಆಗೋಯ್ತು. ಈ ನಾಯಿ ಮರಿ ಏನಾದ್ರು ಹೇಳಿದ್ ಮತ್ ಕೇಳಿಲ್ಲ ಅಂದ್ರೆ ತರ ಅಂತ ಹೊರಗಡೆ ಹೇಳ್ಕೊಂಡೋಗಿ ಕಟ್ ಆಗ್ತಿವಲ್ಲ, ಆ ತರ ಅವಳನ್ನ ಹಿಡ್ಕೊಂಡು ತರ ಅಂತ ಹೇಳ್ಕೊಂಡೋಗಿ ಡೋರ್ ಇಂದ ಆಚೆ ಹಾಕ್ಬಿಟ್ಟು ಡೋರ್ ಕೂಡ ಕ್ಲೋಸ್ ಮಾಡ್ಬಿಟ್ಟ. ಆದ್ರೆ ಇವನು ಒಳಗಡೆ ಬಂದು ಹೀರೋಯಿನ್ ತರ 2 ಬಕೆಟ್ ಎತ್ತಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಪಾಪ ನಮ್ ಹೀರೋ ತುಂಬಾನೇ ಸ್ಟ್ರಾಂಗ್ ಅಲ್ವಾ, ಅವ್ನ ಕೆಲ ಅದನ್ನ ಎತ್ತಕ್ಕೆ ಆಗ್ತಾ ಇಲ್ಲ. ಸರಿ 1 ಬಕೆಟ್ ಆದ್ರೂ ಎತ್ತಣ ಅಂತ ನೋಡಿದ್ರೆ ಅದು ಆಗ್ತಾ ಇಲ್ಲ. ಅವ್ನ ಕೈಲಿರೋ ಮೂಲೆಗಳೆಲ್ಲ ಮುರಿದೋಗೋ ತರ ಅವ್ನಿಗೆ ಅನಿಸ್ತಾ ಇರುತ್ತೆ. ಹಂಗೋ ಹಿಂಗೋ ಕಷ್ಟ ಪಟ್ಕೊಂಡ ಒಂದು ಬಕೆಟ್ ನ ಬಾತ್ರೂಮ್ಗೆ ಎತ್ಕೊಂಡು ಹೋಗ್ತಾನೆ. ಈ ಕಡೆ ನಮ್ ಹೀರೋಯಿನ್ ಬಾಗ್ಲಿಂದ ಎಳೆದು ತರ ಅಂತ ಆಚೆ ಬಿಸಾಕದೆ ಅಂತ ನಾಚಿಕೆ ಮನ ಮರದಿ ಕೂಡ ಅವಳ ಮುಖದಲ್ಲಿ ನಗು ಇರುತ್ತೆ. ಯಾಕಂದ್ರೆ ಇಷ್ಟವಾಗಿರೋ ಹೀರೋ ನಮ್ ಸ್ಕೂಲ್ಗ್ ಬಂದ, ಕ್ಲಾಸ್ಗ್ ಬಂದ, ನನ್ ಡೆಸ್ಕ್ ಮೇಟ್ ಆಗಿ ಬಂದ, ಈಗ ನನ್ ಮನೆಯಲ್ಲೇ ಇದ್ದಾನೆ. ಅದ್ ಎಷ್ಟು ಸಂತೋಷ ಆಗುತ್ತೆ. ಸೊ ಅದೇ ಖುಷಿಯಲ್ಲಿ ಒಂದ್ ಕನ್ಸಿನ ಲೋಕದಲ್ಲಿ ತೇಲ್ಕೊಂಡು ಮನೆಗೆ ಹೊರಟೋದ್ಲು. ಮನೆಗೆ ಹೋದ್ಮೇಲೆ ಆದ್ರೂ ನಾರ್ಮಲ್ ಆಗಿದ್ದಾಳ. ಅಲ್ಲೂ ಅದೇ ಕಥೆನೆ. ಅವನನ್ನ ನೋಡಿದ್ದು, ಅವನ ಜೊತೆ ಮಾತಾಡಿದ್ದು, ಇನ್ನಷ್ಟು ಒಂದ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಇನ್ನಷ್ಟು ಲೋಕದಲ್ಲಿ ತೇಲಕ್ಕೆ ಶುರು ಮಾಡ್ಬಿಟ್ಲು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಬೆಳಗಿನ ಜಾವ ಬೇಗನೆ ಎದ್ದಿರ್ತಾನೆ. ಅವ್ನ ಐಟಮ್ಸ್ ಎಲ್ಲ ಎತ್ತಿಟ್ಕೊಳ್ತಾ ಇರ್ತಾನೆ. ಈಗ ಮೇಲೆ ಮನೆಯವ್ರು ಏನಾದ್ರು ದೊಡ ಅಂತ ಸೌಂಡ್ ಮಾಡಿದಾಗ ಕೆಳಗಡೆ ಇರೋರ್ಗೆ ಕೇಳಿಸ್ತಾ ಇರತ್ತಲ್ವಾ. ಆ ತರ ಬುಕ್ಸ್ ಎತ್ತೋದು, ಕುಕ್ಕೋದು ಸೌಂಡ್ ಎಲ್ಲ ಕೆಳಗಡೆ ಇವ್ರಿಗೆ ಕೇಳಿಸ್ತಾ ಇರತ್ತೆ. ಯಾವನ ಅವನು ಬೆಳಗ್ಗೆ ಡಿಸ್ಟರ್ಬ್ ಮಾಡ್ಕೊಂಡಿದ್ದಾನೆ, ನಿಮ್ದಾಗ ನಿದ್ದೆ ಮಾಡಕ್ ಕೂಡ ಬಿರಲ್ಲ ಅಂತ ಬೈಕೊಂಡಿರ್ತಾಳೆ. ಅದು ಸ್ವಲ್ಪ ಹೊತ್ತೊಳಗೆ ಅರ್ಥ ಆಗೋದು, ಅಯ್ಯೋ ಮೇಲೆ ಬಂದಿರೋದು ಹೀರೋ ಅಲ್ವಾ ಅಂತ ಹೇಳಿ ಲಾಂಗ್ ಆಗಿರೋ ಒಂದು ಪೈಪ್ ತರ ರೆಡಿ ಮಾಡ್ಕೊಂಡು ಮೇಲೆ ಏನ್ ಸೌಂಡ್ ಬರ್ತಾ ಇದೆ ಅಂತ ಕೇಳಿಸ್ಕೊಂತಾ ಇರ್ತಾಳೆ. ಇವನೇನ್ ಇಷ್ಟು ಬೇಗ ಇದ್ದು ರೆಡಿ ಆಗ್ತಿದ್ದಾನೆ, ಎಲ್ಲೋಗ್ತಿದ್ದಾನೆ ಅಂತ. ಅಷ್ಟೆಲ್ಲ ಮೇಲೆ ನಮ್ ಹೀರೋ ಹೆಜ್ಜೆ ಎಲ್ಲೆಲ್ಲಾ ಸೌಂಡ್ ಬರ್ತಾ ಇರತ್ತೋ ಅಲ್ಲೆಲ್ಲ ಪೈಪ್ ನ ಇಟ್ಕೊಂಡು ಸರ ಅಂತ ಮನೆಯೆಲ್ಲ ತಿರ್ಗಕ್ಕೆ ಶುರು ಮಾಡ್ಬಿಟ್ಲು. ಅವ್ರ ಪೇರೆಂಟ್ಸ್ ಗ ಅರ್ಥನೇ ಆಗ್ತಾ ಇಲ್ಲ, ಈ ಕೋತಿ ಏನಕ್ಕೆ ಈ ತರ ಆಡ್ತಾ ಇದೆ ಅಂತ. ಅವ್ರ ಅಪ್ಪ ಅಮ್ಮ ಇದಾರೆ ಅನ್ನೋದು ಕೂಡ ಅವ್ನು ಗಮನಿಸ್ಕೊಂಡಿಲ್ಲ. ಅವ್ಳ ಪಾಡ್ಗಳು ಈ ಕಡೆ ಆ ಕಡೆ ಅಂತ ಓಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಓಡಾಡ್ತಾರೆ, ಹೆಜ್ಜೆ ಸೌಂಡ್ ನಿಂತೋಗ್ಬಿಡ್ತು. ಸೊ ಇವಳು ಕೂಡ ಟಕ್ ಅಂತ ಹೋಗಿ ಟಕ್ ಅಂತ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿ ಶೂ ಗಿವೆಲ್ಲ ಹಾಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲೇ ಹೋಗ್ತಾ ಇದೆ ಅಂತ ಕೇಳಿದ್ರೆ ಕೂಡ ಇವಳು ಆನ್ಸರ್ ಮಾಡ್ತಾ ಇಲ್ಲ. ಶೂ ಗಿವೆಲ್ಲ ಹಾಕೊಂಡು ಹೊರಗಡೆ ಬಂದ್ಬಿಟ್ಟು ಗೇಟ್ ಹತ್ರ ನಿಂತ್ಕೊಂಡಿರ್ತಾಳೆ. ಯಾಕಂದ್ರೆ ಹೀರೋ ಎಲ್ಲೋ ರೆಡಿ ಆಗ್ತಾ ಇದ್ದ ಅಲ್ವಾ ಬೆಳಗ್ಗೆನೆ. ಸೊ ಹೊರಗಡೆ ಹೋಗೋದಕ್ಕೆ ಕೆಳಗಡೆ ಬರ್ತಾನೆ. ನನ್ನ ನೋಡಿದ್ರೆ ಅಟ್ಲೀಸ್ಟ್ ಒಂದು ಹಾಯ್ ಆದ್ರೂ ಹೇಳ್ತಾನಲ್ವಾ ಅಂತ ಹೇಳಿ ಮೇಡಮ್ ಇಷ್ಟೊಂದು ಆರ್ಭಟ ಮಾಡಿರೋದು. ಗೇಟ್ ಹತ್ರ ನಿಂತಿದ್ದಾಳೆ. ಬಟ್ ನಮ್ ಹೀರೋ ಇದ್ವರ್ಗೂ ಬಂದಿದ್ ಪಾಡೇನೋ ಇಲ್ಲ. ಆದ್ರೆ ಅದೇ ಟೈಮಲ್ಲಿ ನಮ್ ಹೀರೋ ಅವ್ರ ಅಪ್ಪ ಅಮ್ಮ ಇಬ್ರು ಹೊರಗಡೆ ಬರ್ತಾರೆ. ಏನಮ್ಮ ಬೆಳಗ್ಗೆನೆ ಎದ್ದು ಕೆಲ್ಸಕ್ಕೆ ಹೋಗೋ ತರ ಅಷ್ಟು ಬೇಗ ರೆಡಿ ಆಗ್ಬಿಟ್ಟು ಬಂದೆ, ಬಟ್ ಇನ್ನು ಗೇಟ್ ಹತ್ರನೇ ಬಿದ್ದಿದ್ಯಾ ಅಂತ ಕೇಳ್ತಾರೆ. ಅವಳ ಏನಿಲ್ಲ ಅಪ್ಪ, ಬೆಳಿಗ್ಗೆ ಹೊತ್ತು ಎಕ್ಸರ್ಸೈಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ವಾ, ಅದಕ್ಕೆ ಬಂದೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಸರಿ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ ಗೆ ಹೋಗ್ತಾ ಇದೀವಿ, ನಮ್ಗಿಂತ ಚೆನ್ನಾಗಿ ನೀನೇ ತಾನೇ ವೆಯ್ಟ್ ಎತ್ತೋದು, ಬಾಬಾ ನಮ್ ಹಿಂದ್ಗಡೆ ಬಾ, ಫಾಲೋ ಮಾಡ್ಕೊಂಬಾ ಅಂತ ಹೇಳ್ಬಿಟ್ರು. ಇವಳ್ಗ ನಾನೇನಕ್ ಬಂದೆ, ಇವ್ರೇನ್ ಕೆಲಸ ಕೊಡ್ತಾ ಇದಾರೆ, ನನ್ನೇನ್ ಮೂಟೆ ಊರಿ ಕತ್ತೆ ಅಂತ ಅನ್ಕೊಂಡ್ಬಿಡ್ದಾರ, ಹಿಂದ್ಗಡೆ ಬಾ ಅಂತ ಹೇಳ್ಬಿಟ್ಟು ಹೋಗ್ತಿದಾರೆ ಅಂತ ಬೈಕೊಂಡೆ ಹೋಗ್ತಾಳೆ. ಆದ್ರೆ ಮನೇಲಿ ಇರೋ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಪಾಡ್ಗ ಅವ್ನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಲ್ಲೇ ಸೋಫಾ ಮೇಲೆ ಕುತ್ಕೊಂಡು ಅವ್ನ ಕೆಲಸವನ್ನ ಮಾಡ್ಕೊಂತಾ ಇರ್ತಾನೆ. ಅಂದ್ರೆ ಬೆಳಗ್ಗೆಯಿಂದ ಇವ್ನ್ ಮಾಡ್ತಾ ಇದ್ದಿದ್ ಸೌಂಡ್ ಕೇಳಿಸ್ಕೊಂಡು ಪಾಪ ಹೀರೋಯಿನ್ ಅವನೆಲ್ಲ ಹೋಗ್ತಿದ್ದಾನೆ ಅಂತ ಅನ್ಕೊಂಡ್ಲು. ಬಟ್ ಅವ್ನ್ ಮನೇಲೇ ಇದ್ದಾನೆ. ಈಗ ಅವ್ರ ಅಮ್ಮ ಅವ್ನ್ಗೆ ಕಾಲ್ ಮಾಡಿರ್ತಾರೆ. ಏನಪ್ಪಾ ಹೊಸದಾಗ ಅಪಾರ್ಟ್ಮೆಂಟ್ ಗೆ ಹೋಗಿದ್ಯಾ, ಮನೆಯೆಲ್ಲ ಅಡ್ಜಸ್ಟ್ ಆಯ್ತಾ, ಏರೆಲ್ಲ ಅಡ್ಜಸ್ಟ್ ಆಯ್ತಾ, ಅಕ್ಕಪಕ್ಕದವ್ರು ಯಾರಾದ್ರು ಪರಿಚಯ ಆದ್ರ ಅಂತ ಲೈನ್ ಆಗಿ ಕೇಳ್ತಾ ಇದ್ರೆ ಇವ್ನಂತಾನೆ, ಅಮ್ಮ ಮನೆ ಎಲ್ಲ ಅಡ್ಜಸ್ಟ್ ಆಯ್ತು, ಬಟ್ ಅಕ್ಕಪಕ್ಕದಲ್ಲೆಲ್ಲ ನಾನೇನು ಅಷ್ಟಾಗಿ ಮಾತಾಡಕ್ ಹೋಗಲ್ಲ ಅಂದಾಗ ಅವ್ರ ಅಮ್ಮ ಅಂತಾರೆ, ಯಾವಾಗ ಓದು ಅಂತ ಓದ್ಮೇಲೆನೆ ಇರ್ಬೇಡ, ಮತ್ತೆ ಊಟ ಕೂಡ ಪ್ರತಿ ಸತಿ ಹೊರಗಡೆ ತಗೊಂಡ್ ಬಂದು ತಿನ್ಬೇಡ, ಆರೋಗ್ಯ ಕೆಟ್ಟೋಗುತ್ತೆ. ಬೇಕಾಗಿದ್ರೆ ಒಂದ್ ಕೆಲ್ಸದವ್ರನ್ನ ಕಲ್ಸ್ಲಾ, ಅಲ್ಲೇ ಮನೆಯಲ್ಲೇ ಇರ್ತಾರೆ ಅವರು, ನಿನ್ಗೆ ಟೈಮ್ಗೆ ಬೇಕಾಗಿರೋ ಅಡ್ಗೆ ಎಲ್ಲ ಮಾಡ್ಕೊಡ್ತಾರೆ, ಎಲ್ಲ ಹೇಳ್ ಕಳಿಸ್ತೀನಿ ಅಂತಂದ್ರೆ ಇವ್ನ್ ಬೇಡ ಕೆಲ್ಸದವ್ರೆಲ್ಲ ಬೇಡ, ಅದು ಮನೇಲೆ ಇರ್ತಾರೆ ಅಂತಂದ್ರೆ ಅವ್ರ ಮನೆಯೆಲ್ಲ ಓಡಾಡ್ತಾ ಇರ್ತಾರೆ, ನನ್ಗೆ ಅನ್ಕಂಫರ್ಟಬಲ್ ಆಗಿರತ್ತಮ್ಮ,
ಅದೆಲ್ಲ ಏನು ಬೇಕಾಗಿಲ್ಲ, ನಾನು ಅಡ್ಗೆ ಕಲಿತಾ ಇದೀನಿ, ನಾನೇ ಮಾಡ್ಕೊಂತೀನಿ ಅಂದಾಗ, ಸರಿಯಪ್ಪ ಆದಷ್ಟು ಸ್ವಲ್ಪ ಎನರ್ಜಿ ಕೊಡೋ ತರ ಫುಡ್ ನ ತಿನ್ನು, ಬರೀ ಹೊರಗಡೆನೆ ತಿನ್ಕೊಂಡಿರ್ಬೇಡ ಅಂತ ಅವ್ನಿಗೆ ಸ್ವಲ್ಪ ಹುಷಾರಾಗಲ್ಲ ಇರು ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡಿದ್ರು. ಇವಾಗ ಹಂಗೆ ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ, ನಮ್ ಹೀರೋಯಿನ್ ಅವರ ಅಪ್ಪ ಅಮ್ಮ ಅಂತೂ ಇವಾಗ ಮದ್ವೆ ಆಗಿರೋ ಹೊಸ ಜೋಡಿ ತರ ಇಟ್ಕೊಂಡಿರೋ ಕೈನ ಬಿಟ್ಟಿಲ್ವೇ, ಇಲ್ಲಿ ಅಲ್ಲಿ ಅಂತ ಓಡ್ತಾ ಇರ್ತಾರೆ, ಅದು ಇದು ಅಂತ ನೋಡ್ತಾ ಇರ್ತಾರೆ. ಆಕ್ಚುಲಿ ಅವಳಿಗೆ ಅವ್ರ ಅಪ್ಪ ಅಮ್ಮ ಜೊತೆ ಸೂಪರ್ ಮಾರ್ಕೆಟ್ ಬರೋದಕ್ಕೆ ಒಂದ್ ಕಡೆ ಇಷ್ಟ ಇಲ್ಲ ಅಂದ್ರೂ ಇನ್ನೊಂದ್ ಕಡೆ ಇಷ್ಟ ಪಡ್ತಾಳೆ. ಯಾಕಂದ್ರೆ ಅಲ್ಲಿ ಜಿನ್ಹಾ ಅಂದು ದೊಡ್ಡ ದೊಡ್ಡದಾಗಿ ಕಟ್ಔಟ್ಸ್ ನ ಇಟ್ಟಿರ್ತಾಳಲ್ಲ, ಅದರ ಕಣ್ಣ ಹಾರಿಸದೆ ನೋಡ್ಕೊಂಡು ಜಲ್ಸೂರ್ಸ್ಬಹುದು ಅಂತ ಅವ್ರ ಅಪ್ಪ ಅವ್ರಮ್ಮ ಕರೆದ್ರೆ ಖುಷಿಯಾಗಿ ತರ ಬರೋದು. ಆಕ್ಚುಲಿ ನಮ್ ಹೀರೋಯಿನ್ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬಾ ದೊಡ್ಡ ಶ್ರೀಮಂತರ ಫ್ಯಾಮಿಲಿನೂ ಅಲ್ಲ, ಅದಕ್ಕಂತ ತುಂಬಾ ಪುವರ್ ಫ್ಯಾಮಿಲಿ ಅಂತಾನೂ ಅಲ್ಲ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಈ ತರ ಆಫರ್ಸ್ ಅಂತ ಇಂಥದ್ದೆಲ್ಲ ನೋಡಿದಾಗ ಎಕ್ಸ್ಟ್ರಾ ತಗೋಬೇಕನ್ನೋ ಒಂದು ಮೆಂಟಾಲಿಟಿ ಇರತ್ತಲ್ವಾ ಅವ್ರಿಗೆ. ಅವ್ರಮ್ಮ ಬಂದ್ಬಿಟ್ಟು ರೀ ನೋಡ್ರಿ ಹಾಲ್ ಡಬ್ಬಿ ಮೇಲೆ 50% ಡಿಸ್ಕೌಂಟ್ ಅಂತೆ, ಒಂದ್ ತಗೊಂಡ್ರೆ ಒಂದು ಫ್ರೀ ಅಂತೆರಿ ಅಂತ ಹೇಳ್ತಾ ಇದ್ರೆ, ಅಷ್ಟೇ ತಾನೇ ತಗೊಮ್ಮ ಎತ್ತಾಕೊಮ್ಮ ಅಂತಾರೆ. ಆಪಲ್ ಮೇಲೆ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಎತ್ತಾಕೋ, ಎಲ್ಲದನ್ನು ಎತ್ತಾಕೋ, ಎಲ್ಲ ಸೇರಿಸಿ ಇಟ್ಕೊಂಡ್ರು ಅವ್ರ ಅಮ್ಮ ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲದನ್ನು ಸೇರ್ಸಿ ಹಾಕೊಳ್ತಾ ಇರ್ತಾರೆ. ರೀ ಪೋರ್ಕ್ ಮಾತ್ರ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಅಂದಾಗ ಎಲ್ಲ ಮಾಡ್ಬಿಟ್ಟು ಅದೊಂದ್ ಸ್ವಲ್ಪ ಖರ್ಚಾದ್ರೆ ಏನಾಗುತ್ತೆ, ನಿಮ್ಗೋಸ್ಕರ ನಾನು ಅದು ಮಾಡಲ್ವಾ, ನಿನ್ಗೋಸ್ಕರ ಏನಾದ್ರು ಮಾಡ್ತೀನಿ ಬಂಗಾರ ಎತ್ತಾಕೋ ಅಂತ ಹೇಳಿದ್ರೆ ಅದನ್ನು ಎತ್ತಾಕೊಂಡ್ರು. ಇದೆಲ್ಲ ನೋಡ್ತಾ ಇದ್ರೆ ನಮ್ ಹೀರೋಯಿನ್ಗೆ ಸ್ಟೇ ಮಾಡಿದ್ರು ನಮ್ಗೆ ಅಂತ ಅವಳ್ಗ ಫೀಲಿಂಗ್ ಇದ್ರು, ಅಪ್ಪ ಇಷ್ಟೆಲ್ಲ ತಗೋಟ್ರಲ್ವಾ ನಾನು ಒಂದೇ ಒಂದು ಕೇಳಲ್ಲ ಅಂದಾಗ, ಏನ್ ಬೇಕು ಕೇಳ್ ಬಂಗಾರ ಅಂತಂದ್ರೆ, ಡಾಗ್ ಫುಡ್ ಒಂದ್ ತಗೊಳ್ಳಿ ಅಂದಾಗ, ಏನು ಡಾಗ್ ಫುಡ್, ನಮ್ಮನೇಲಿ ಡಾಗೇ ಇಲ್ವಲ್ಲ ಪುಟಿ, ಏನಕ್ಕೆ ಅಂತಂದ್ರೆ, ಅದೇ ನಾನಿದ್ದೀನಲ್ಲ ಎಲ್ಲ ನನ್ ಕೈಲೇ ಮಾಡಿಸ್ತೀರಾ, ಬ್ಯಾಗ್ ಎಲ್ಲ ಕೂಡ ನನ್ ಕೈಲೇ ಓರಿಸ್ತೀರಾ, ನನ್ನ ಗೇಟ್ ಹತ್ರ ಕೂಡ ಕೂರಿಸ್ಬಿಟ್ಟು ವಾಚ್ಮನ್ ಕೆಲಸ ಕೂಡ ಮಾಡಿಸ್ಬಿಟ್ರಿ, ನಾನು ಸ್ಕೂಲ್ಗೂ ಹೋಗಲ್ಲ ಏನು ಹೋಗಲ್ಲ ಅಂತ ಹೇಳ್ತಾ ಇದ್ರೆ, ಅಯ್ಯೋ ನನ್ ಮಗಳು ನೋಡು ನಮ್ಮ ಮನೆ ಕಾವಲ್ಗಾಯ ಕೆಲಸ ಕೂಡ ಮಾಡ್ತಾಳೆ ಅಂತ ಅದನ್ನು ಒಂದು ಕ್ಯೂಟ್ ಆಗಿ ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಸರಿ ಆಯ್ತು, ಆ ಕಾಂಟ್ರಾಕ್ಟ್ ಕೂಡ ನಿನ್ಗೆ ಕೊಟ್ಬಿಡೋಣ ಅಂತ ಹೇಳಿ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ನೆಕ್ಸ್ಟ್ ಫರ್ದರ್ ಆಗಿ ಶಾಪಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಇವನೇ ಅಂದ ಅಲ್ವಾ ಇನ್ಮೇಲೆ ನಾನೇ ಅಡಿಗೆ ಮಾಡ್ಕೊಂತೀನಿ ಅಂತ ನಮ್ ಹೀರೋ. ಸೊ ಅವ್ನು ಕೂಡ ಅದೇ ಸೂಪರ್ ಮಾರ್ಕೆಟ್ ಗೆ ಬಂದಿರ್ತಾನೆ. ಇಲ್ಲಿ ಇವರು ಶಾಪಿಂಗ್ ಕಂಟಿನ್ಯೂ ಮಾಡ್ತಾ ಇದ್ರಲ್ವಾ, ಅಲ್ಲಿ ಅಕ್ಕಿ ಮುಟ್ಟೆಗಳನ್ನ ಹಾಕಿರ್ತಾರೆ. ಅಂದ್ರೆ ಒಬ್ರಿಗೆ ಒಂದು ಪರ್ಸನ್ ಗೆ ಒಂದ್ ಅಕ್ಕಿ ಮುಟ್ಟೆ ಅಂತ, ಅದು ನ್ಯಾಚುರಲ್ ರೈಸ್ ಆಗಿರೋದ್ರಿಂದ ತುಂಬಾ ಜನ ತುಂಬಾ ತಗೊಂಡೋಗ್ತಾರೆ ಅಂತ ಹೇಳಿ ಅವಾಗ ಸೂಪರ್ ಮಾರ್ಕೆಟ್ ಅಲ್ಲಿ ಅಕ್ಕಿ ಬಂದಾಗಲ್ಲ ಆತರ ಬೋರ್ಡ್ ನ ಇಡ್ತಾ ಇರ್ತಾರೆ. ಸೊ ಒಬ್ಬರಿಗೆ ಒಂದು ಅಂತಂದ್ರೆ ನಾವಿಬ್ರಿದೀವಿ, ನಾವಿಬ್ರಿಗೆ ತಗೊಳ್ಳೋಣ, ಆ ಮುಟ್ಟೆನ ಅವಳು ಹೊರ್ಕೊಂತಾಳೆ ಪರವಾಗಿಲ್ಲ ಅಂತ ಹೇಳಿ ಹೀರೋಯಿನ್ ಕಡೆ ತಿರುಗಿ ನೋಡ್ತಾರೆ. ಅವಳ ಸರಿ ಆಯ್ತು ಕೊಡ್ರಿ ಎತ್ಕೊಂಡ್ ಬರ್ತೀನಿ, ಚಿಕ್ಕ ವಯಸ್ಸಿಂದ ಅದಕ್ಕೆ ತನ ನನ್ ಕತ್ತೆ ತರ ಸಾಕಿದೀರಾ, ಆ ಕೆಲ್ಸನೂ ಮಾಡ್ತೀನಿ ಅಂತ ಮುಖಾನ ಗಂಟು ಹಾಕೊಂಡಿರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕಣ್ಣಲ್ಲಿ ಒಂದು ಬ್ರೈಟ್ನೆಸ್ ಏನಂತ ನೋಡಿದ್ರೆ ತುಂಬಾ ದೂರದಲ್ಲಿ ಜಿನ್ಹಾನ್ ಇರೋದನ್ನ ಗಮನಿಸ್ಬಿಟ್ಲು. ಫುಲ್ ಖುಷಿ ಆಯ್ತು ಅವಳಿಗೆ. ಅವ್ರ ಅಪ್ಪ ಅಮ್ಮ ಜೊತೆ ಬಂದಿದ್ದೀನಿ ಅಂದ್ರೆ ಕೂಡ ಮರ್ತೋಗ್ಬಿಟ್ಟು ಟ್ರಾಲಿನ ತರ್ತಾರ ಅಂತ ಅವಳ ಹತ್ರನೇ ಹೇಳ್ಕೊಂಡು ಹೊಟ್ಟೋದ್ಲು. ನೀನ್ ಕೂಡ ಇದೇ ಸೂಪರ್ ಮಾರ್ಕೆಟ್ ಗೆ ಬಂದಿದ್ಯಾ, ನಾವು ಇಲ್ಲೇ ಬಂದಿದೀವಿ, ಆಯ್ತಾ ಶಾಪಿಂಗು ಇವಾಗ ಸ್ಟಾರ್ಟ್ ಮಾಡಿದ್ಯಾ, ಓಕೆ ಅಂತ ಅವನೊಂದು ಚಿಕ್ಕ ಮಕ್ಕಳು ತಿಂತಾರಲ್ಲ ಚಾಕ್ಲೇಟ್ಸ್ ಅಂತ ಒಂದು ಕೌಂಟರ್ ಹತ್ರ ನಿಂತಿರ್ತಾನೆ. ಅಯ್ಯೋ ಇದು ಚಿಕ್ಕ ಮಕ್ಕಳು ತಿನ್ನೋದು, ಅದನ್ನ ನೀನ್ ತಿಂತ್ಯಾ ಅನ್ನೋ ತರ ಕೇಳ್ತಾ ಇದ್ರೆ ಆಕ್ಚುಲಿ ಅವ್ನಿಗೆ ತಿನ್ಬೇಕಂತ ತುಂಬಾನೇ ಇಷ್ಟ. ಅದೇ ಟೈಮಲ್ಲಿ ಇವಳು ಬೇರೆ ಇತ್ರ ಹೇಳದ್ಲ, ಇನ್ ಎತ್ಕೊಂಡ್ರೆ ನಾನು ಏನ್ ಅನ್ಕೊಂತಾಳ ಅಂತ ಹೇಳಿ, ಏನಿಲ್ಲ ಜಸ್ಟ್ ಬ್ಲೂ ಕಲರ್ ಅಲ್ಲಿ ಏನೋ ಕಾಣಿಸ್ತಾ ಇತ್ತು ನೋಡೋಣ ಅಂತ ಬಂದೆ ಅಂತ ಅದರಲ್ಲಿ ಇಟ್ಬಿಟ್ಟ. ಬಟ್ ಹೀರೋಯಿನ್ ಗಮನಿಸದೇ ಇರೋ ತರ ಟಕ್ ಅಂತ ಅದ್ರ ರೀತಿ ಟ್ರಾಲಿ ಹಾಕೊಂಡು ಫೋದ್ರಾಗ ಅವ್ನ್ ಏನ್ ಬೇಕೋ ಅದನ್ನ ತಗೊಂಡ್ ಹೋಗ್ತಾ ಇರ್ತಾನೆ. ಆದ್ರೆ ಇವಳಂತೂ ಮಾತ್ ನಿಲ್ಸೋ ತರ ಇಲ್ವೇ, ಅದ್ ತಗೊಂತ್ಯಾ ಇದ್ ತಗೊಂತ್ಯಾ, ನೀನ್ ಸೂಪರ್ ಆಗಿದ್ಯಾ ಅಂತ ಹೇಳಿ ಮಾತಾಡ್ಕೊಂಡ್ ಬರ್ತಾನೆ ಇರ್ತಾಳೆ. ಇಲ್ಲಿ ನಮ್ ಹೀರೋ ಹಿಂದ್ಗಡೆ ಬರ್ತಾ ಇದ್ರು ಅಷ್ಟೇ, ಹೀರೋ ಏನೆಲ್ಲ ಎತ್ತಾಕೊಂತಾ ಇರ್ತಾರೋ ಮೇಡಮ್ ಅದೆಲ್ಲ ಕೂಡ ಎತ್ತಾಕೊಂತಾ ಇರ್ತಾರೆ, ಈ ತಲೆ ತೋರ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರಮ್ಮನ ಅಕ್ಕಿ ಮುಟ್ಟೆಲ್ಲ ತಗೊಂಡ್ರು, ಅವ್ರು ಬರ್ಬೇಕಾಗಿರೋ ಕೌಂಟರ್ ಹತ್ರ ಕೂಡ ಬಂದ್ಬಿಟ್ರು. ಇವಳು ನಾಪತ್ತೆ ಎಲ್ಲೋದ್ಲಪ್ಪ ಇವಳು ಅಂತ ನೋಡಿದ್ರೆ ಯಾವ್ದೋ ಹುಡುಗ ಪಕ್ಕದಲ್ಲಿ ನಿಂತಿದ್ದಾಳೆ. ಇದೇ ರೀತಿ ಹುಡುಗ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ, ಬಾಯ್ ಫ್ರೆಂಡ್ ಅಂತ ಅವರಿಬ್ರು ಮಾತಾಡ್ಕೊಂತಾ ಇದ್ರೆ ಇವಳು ಕಂಪ್ಲೀಟ್ ಆಗಿ ಅವ್ರ ಅಮ್ಮವ್ರನ್ನ ಮರ್ತೆ ಹೋಗ್ಬಿಟ್ಟಿದ್ದಾಳೆ. ಹೀರೋ ಹತ್ರ ಮಾತಾಡ್ತಾ ಇರ್ತಾಳೆ, ನಿನಗೆ ಈ ಬ್ಯಾಗ್ಸ್ ಎಲ್ಲ ಹೊರ್ಕೊಂಡ್ ಬರೋಷ್ಟು ಶಕ್ತಿ ಇಲ್ಲ, ನಾನ್ ನಿನ್ಗೆ ಹೆಲ್ಪ್ ಮಾಡ್ಲಾ, ನಾನ್ ಮನೆವರ್ಗೆ ಎತ್ಕೊಂಡ್ ಬಂದ್ ಕೊಡ್ಲಾ ಅಂತ ಅವನ ಹತ್ರ ಲೊಡ ಅಂತ ಮಾತಾಡ್ತಾನೆ ಇದ್ದಾಗ ಅವನಂತಾರೆ ನೀನ್ ಎತ್ಕೊಂಡ್ ಬರ್ತೀಯ, ಸರಿ ಆಯ್ತು ನೀನ್ ಎತ್ಕೊಂಬ ಅಂತ ಹೇಳ್ಬಿಟ್ಟ. ಅವಾಗ್ಲೇ ಅವ್ರ ಅಪ್ಪ ಅಮ್ಮ ವಾಯ್ಸ್ ಇವಳಿಗೆ ಕೇಳಿಸೋದು, ಏನೇ ಮಾಡ್ತಾ ಇದೆಯಾ ಅಲ್ಲಿ ಬಾರೆ ಅಂತ. ಇವಳ ತಿರುಗಿ ನೋಡ್ಬಿಟ್ಟು ಅಯ್ಯೋ ಅಮ್ಮ ಇದಾರಾ ಅಂತ ಹೇಳ್ಬಿಟ್ಟು ಭಯ ಪಡ್ಬಿಟ್ಲು. ಆಮೇಲೆ ಅವ್ರ ಅಮ್ಮ ಹತ್ರ ಟ್ರಾಲಿಲಿ ಎತ್ಕೊಂಡು ಕೊಟ್ಟಾಗ ಅವ್ರು ಕೇಳ್ತಾರೆ, ಏನಾದ ಹುಡುಗನ ಹತ್ರ ಮಾತಾಡ್ತಾ ಇದೆಯಾ, ಬಾಯ್ ಫ್ರೆಂಡ್ ಅವನು ಅಂತ ಕೇಳಿದ್ರೆ, ಅಯ್ಯೋ ಅಮ್ಮ ಬಾಯ್ ಫ್ರೆಂಡ್ ಇಲ್ಲ ಏನಿಲ್ಲ ಜಸ್ಟ್ ನನ್ ಕ್ಲಾಸ್ಮೇಟ್ ಫ್ರೆಂಡ್ ಅಷ್ಟೇ ಅಂತ ಹೇಳಿದಾಗ, ನೋಡಿದ್ರೆ ಹಂಗಿಲ್ವೇ ಏನೋ ನಡೀತಾ ಇದ್ದ ಹತ್ರ ಕೇಳಿದಾಗ, ಅಯ್ಯೋ ಅಮ್ಮ ಅದೆಲ್ಲ ಏನಿಲ್ಲ, ಆದ್ರೆ ಇವಾಗ ನಿಮ್ ಜೊತೆ ಬ್ಯಾಗ್ ಎಲ್ಲ ಹೊರ್ಕೊಂಬರೋ ಕೆಲಸ ನನ್ಗೆ ಹೇಳ್ಬೇಡಿ, ನಾನು ಸದ್ಯಕ್ಕೆ ಆ ಕೆಲಸನ ಮಾಡೋದಿಲ್ಲ, ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಆಮೇಲೆ ನಿಮ್ನ ಜಾಯ್ನ್ ಆಗ್ತೀನಮ್ಮ ಅಂತ ಹೇಳಿ ಅವ್ರ ಬ್ಯಾಗ್ ನ ಅವ್ರ ಅಮ್ಮ ಅವ್ರನ್ನೇ ಒತ್ಕೊಬರಕ್ ಹೇಳ್ಬಿಟ್ಟು ಇವಳ ಪಾಡಿಗೆ ಇವಳು ಹೀರೋ ಹತ್ರ ಓಡಾಟೋದ್ಲು. ಅದೇ ಟೈಮಲ್ಲಿ ಹೀರೋ ಶಾರ್ಕ್ ಗೆ ಕಾಲ್ ಮಾಡಿದಾಗ ಮೀನ್ಸ್ ಶಾರ್ಕ್ ಹೀರೋಗೆ ಕಾಲ್ ಮಾಡಿರ್ತಾನೆ, ಪರ್ಚೇಸಿಂಗ್ ಎಲ್ಲ ಆಯ್ತಾ ಬರ್ಲಾ ಹೆಲ್ಪ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವನಂತಾನೆ ಬೇಡ ಆಲ್ರೆಡಿ ನನ್ಗೊಂದ್ ಕತ್ತೆ ಸಿಕ್ಕಿದಾಳೆ, ಅವಳು ವರ್ಕೊಂಡ್ ಬರ್ತಾಳೆ ಬಿಡು ಅಂತ ಕಾಲ್ ನ ಕಟ್ ಮಾಡ್ದ. ಅದಾದ್ಮೇಲೆ ನಮ್ ಹೀರೋಯಿನ್ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಹೀರೋ ಅವ್ನ್ ಕೈಲಿ ಕೆಲಸ ಮಾಡಿಸಿದಾಳೆ ಅಂತ ಹೇಳಿ ಕೂಡ ಅವಳಿಗೆ ಅದು ಅರ್ಥ ಆಗ್ತಿದ್ಯಾ ಇಲ್ವಾ ಅಂತಾನು ಗೊತ್ತಿಲ್ಲ. ಬ್ಯಾಗ್ ನಂಗೆ ಜಾಲಿಯಾಗಿ ಹಿಡ್ಕೊಂಡು ಖುಷಿಯಾಗಿ ಅವ್ನ ಜೊತೆ ಮಾತಾಡ್ಕೊಂಡು ನಡ್ಕೊಂಡ್ ಬರ್ತಾ ಇರೋದು ಅವಳಿಗೆ ಸಾಕರೋ ತರ ಬರ್ತಾ ಇರ್ತಾರೆ. ಕೈಲಿ ಅಷ್ಟೊಂದು ವೇಟ್ ಇದೆ ಅನ್ನೋ ವಿಷಯ ಕೂಡ ಮೇಡಮ್ ಮರ್ತೋಗ್ಬಿಟ್ಟಿದ್ದಾರೆ, ಏನೋ ಕೈಯಲ್ಲಿ ಸ್ಪಾಂಜ್ ಇಟ್ಕೊಂಡ್ ಬರ್ತಾ ಇರೋ ತರ ಅವನ ಹತ್ರ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡ್ ಬರ್ತಾಳೆ. ಆದ್ರೆ ಬರ್ಬೇಕಾದ್ರೂ ಅಷ್ಟೇ ನಮ್ ಹೀರೋಗೆ ಸುಮಾರು ಸತಿ ಸೀನ್ಗೆ ಬರ್ತಾನೆ ಇರುತ್ತೆ. ಇವಳಿಗೆ ಅರ್ಥ ಆಗೋಯ್ತು, ಒಂದ್ 2-3 ದಿನದಿಂದ ನೋಡ್ತಾ ಇದೀನಿ ಇವ್ನಿಗೆ ಮೈ ಹುಷಾರಿಲ್ಲ, ಫುಲ್ ಆಗಿ ಕೋಲ್ಡ್ ಆಗ್ಬಿಡಿದೆ ಅಂತ ಹೇಳಿ ಟಕ ಅಂತ ಮನೆಗೆ ಓಡ್ ಬಂದವಳು ಆ ಕೋಲ್ಡ್ ಆಗಿರೋ ಮೆಡಿಸನ್ ಡ್ರಾನ್ ಎಲ್ಲ ತೆಗೆದು ಹುಡುಕ್ತಾ ಇರ್ತಾಳೆ. ಅವ್ಳಿಗೆ ಸಿಗ್ತಾನೆ ಇಲ್ಲ. ಅಪ್ಪ ಅಮ್ಮ ಎಲ್ಲಿಟ್ಟಿದ್ರ ಕೋಲ್ಡ್ ಮೆಡಿಸನ್ ನನ್ಗೆ ಬೇಕು ಅಂತ ಹೇಳಿ ಜೋರ ಕೇಳಿದಾಗ ಅದು ಅಲ್ಲಿದೆ ನೋಡು ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ ಅಂದಾಗ ಅದನ್ನ ಎತ್ಕೊಂಡು ನನ್ನ ಫ್ರೆಂಡ್ಗೆ ಮೈ ಹುಷಾರಿಲ್ಲ ನಾನು ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಓಡಿ ನಮ್ ಹೀರೋ
ಮನೆಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನಮ್ ಹೀರೋ ಫಸ್ಟ್ ಈಗ ಕುಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನಲ್ವಾ, ಅದರಿಂದ ಒಂದು ಆಮ್ಲೆಟ್ ಹಾಕೊಂಡ್ ತಿನ್ನೋಣ ಫಸ್ಟ್ ಅಂತ ಹೇಳಿ ಪ್ಯಾನ್ ನ ಬಿಸಿ ಮಾಡ್ಬಿಟ್ಟು ಒಂದು ಆಮ್ಲೆಟ್ ನ ಹಾಕ್ದ, ಮೊಟ್ಟೆನ ಹೊಡೆದಾಕ್ದ. ಅದ್ರಲ್ಲೂ ಎಷ್ಟೆಲ್ಲ ಅವನು ಸರ್ಕಸ್ ಮಾಡಿ ಆ ಮೊಟ್ಟೆನ ಹಾಕಿರ್ತಾನೆ. ಸರಿ ಇನ್ನು ಈರುಳ್ಳಿ ಕಟ್ ಮಾಡಿ ಹಾಕ್ಬೇಕು, ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರ್ತಾರೆ. ಅಯ್ಯೋ ಕರೆಕ್ಟ್ ಆಗಿ ತಿನ್ನೋ ಟೈಮ್ ಯಾರಪ್ಪ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರೋದು ಅನ್ಕೊಂಡು ಅವನು ಹೋಗಿ ಡೋರ್ ನ ಓಪನ್ ಮಾಡಿದ್ರೆ ನಮ್ ಹೀರೋಯಿನ್ ನಮ್ ಹೀರೋನ ನೋಡೋ ಪ್ರತಿ ಸರ್ತಿ ನಂಗೆ ಕನ್ಸಿ ಲೋಕದಲ್ಲಿ ತೇಲ್ ಬಿಡ್ತಾಳೆ. ಅವ್ನು ಯಾವ್ದೇ ಡ್ರೆಸ್ ಹಾಕೊಂಡ್ರೆ ಕೂಡ ಸಖತ್ ಇಂಪ್ರೆಸ್ ಆಗ್ಬಿಡ್ತಾಳೆ. ಈ ತರ ಅಡಿಗೆ ಭಟ್ರ ಡ್ರೆಸ್ ಆಪ್ರಾನ್ ಹಾಕೊಂಡಿರೋದ್ರ ನೋಡಿದ್ರೆ ಕೂಡ ಅವಳಿಗೆ ನನ್ ರಾಜ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನನ್ ಕನ್ಸಿನ ರಾಜ ಹಿಂಗೆ ಇರ್ಬೇಕು ಅಂತ ಹೇಳಿ ಮತ್ತೆ ತೇಲಕ್ಕೆ ಶುರು ಮಾಡ್ಬಿಟ್ಲು. ಏನಕ್ ಬಂದಿರೋದು ಅಂತ ಅವ್ನು ಕೇಳಿದಾಗ ಅವಾಗ ಅವಳು ರಿಯಾಲಿಟಿಗೆ ಬಂದು ಏನಿಲ್ಲ ನಿನ್ಗೆ ಮೈಸೂರಲ್ಲಿ ಅಂತ ಕಾಣಿಸುತ್ತೆ, 2-3 ದಿನದಿಂದ ನಾನು ನೋಡ್ತಾ ಇದ್ದೀನಿ, ಸೀಣ್ಕೆ ಬರ್ತಾನೆ ಇದೆ, ತಗೋ ತುಂಬಾನೇ ಪವರ್ಫುಲ್ ಮೆಡಿಸನ್, ಕಾಫು, ಬಾಡಿ ಪೇನ್, ಕೋಲ್ಡ್ ಗೆ ಎಲ್ಲದಕ್ಕೂ ಆಗುತ್ತೆ ತಗೋ ಅಂತ ಹೇಳಿ ಕೊಟ್ಟಾಗ ಅವ್ನು ಅದನ್ನ ತಗೊಂತಾನೆ. ಆದ್ರೆ ಸಖತ್ ಸ್ಪೀಡ್ ಆಗಿ ಕಿಚನ್ ಕಡೆ ಓಡೋಗ್ತಾನೆ. ಏನಪ್ಪಾ ಅಂತ ನೋಡಿದ್ರೆ ಆಮ್ಲೆಟ್ ಹಾಕಿದ್ದಲ್ವಾ ಪ್ಯಾನ್ ಮೇಲೆ, ಅದು ಸೀದೋಗ್ಬಿಡ್ತು. ಅಯ್ಯೋ ಸೀದೋಗ್ಬಿಡುತ್ತೆ ಅಂತ ಹೇಳಿ ಆ ಅವಸರದಲ್ಲಿ ಆ ಪ್ಯಾನ್ ಹಂಗೆ ಟಕ್ ಅಂತ ಮುಟ್ಕೊಂಡ್ಬಿಟ್ಟ, ಕೈ ಬೇರೆ ಸುಟ್ಟೋಯ್ತು. ಇವಳು ಬಂದ್ ನೋಡ್ಬಿಟ್ಟು ಪಾಪ ಇವ್ನ್ಯಾಕ್ ಇಷ್ಟು ಕಷ್ಟ ಪಡ್ತಾ ಇದ್ದಾನೆ, ಇವ್ನ್ಗೆ ಅಡ್ಗೆ ಮಾಡಕ್ ಬರಲ್ವೇನೋ ಅಂದ್ಬಿಟ್ಟು, ನಿನ್ಗೆ ಬರಲ್ವಾ ಅಂದಾಗ ನನಗ್ ಬರಲ್ಲ, ನಾನು ಇದೇ ಫಸ್ಟ್ ಕಲಿತಾ ಇರೋದಿದೆ, ಫಸ್ಟ್ ಒಂದು ಆಮ್ಲೆಟ್ ನ ಹಾಕ್ದೆ ಅಂದಾಗ ಅಯ್ಯೋ ನಾನು ಅಡ್ಗೆ ಚೆನ್ನಾಗಿ ಮಾಡ್ಕೊಡ್ತೀನಿ, ನಿನ್ಗೆ ಏನ್ ಬೇಕು ಹೇಳು ನಾನು ಮಾಡ್ಕೊಡ್ತೀನಿ, ನಿಧಾನಕ್ ನೀನ್ ಕಲ್ತ್ರೆ ಆಯ್ತು ಅಂದಾಗ ಅವ್ನಿಗೆ ಹೆಂಗಪ್ಪ ಕೇಳೋದಂತ ಒಂದ್ ಕಡೆ ಇದ್ರು ಸರಿ ಆಯ್ತು ನಾನು ಆನಿಯನ್ ಆಮ್ಲೆಟ್ ಹಾಕೊಳ್ಳೋಣ ಅನ್ಕೊಂಡಿದೀನಿ ಅಂದಾಗ 2 ನಿಮಿಷ ಇರು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ಳು ಟಕ್ ಅಂತ ಈರುಳ್ಳಿನ ಎತ್ಕೊಂಡು ಕಟ್ ಮಾಡಕ್ಕೆ ಶುರು ಮಾಡ್ಬಿಟ್ಲು. ಆದ್ರೆ ನೋಡಿ ಹೀರೋಗ್ ಇನ್ನೊಂದ್ ಕಡೆ ಆಶ್ಚರ್ಯ, ನಿಜವಾಗ್ಲೂ ನಿನ್ಗೆ ಅಡ್ಗೆ ಎಲ್ಲ ಮಾಡಕ್ ಬರುತ್ತಾ ಅಂದಾಗ ಚಿಕ್ಕ ವಯಸ್ಸಲ್ಲ ನಮ್ಮ ಅಪ್ಪ ಅಮ್ಮ ನನ್ಗೆ ಎಲ್ಲಾನು ಹೇಳ್ಕೊಟ್ಟಿದ್ದಾರೆ, ಎಲ್ಲಾ ವಿದ್ಯೆನೂ ನನ್ ಕೈ ಬಂದಿರೋ ಕಲೆ ಗೊತ್ತಾ, ಕುಂಫು ಕರಾಟೆಗೂ ನನ್ ಸಯ್ಯೆ, ಅಡ್ಗೆ ಮಾಡೋದಕ್ಕೂ ನನ್ ಸಯ್ಯೆ, ಏನು ಓದ್ ಮಾತ್ರನೇ ಸ್ವಲ್ಪ ತಲೆ ಗತ್ತಿಲ್ಲ ಅಂದಾಗ ಅವನಂತಾನೆ ಓದ್ ಮಾತ್ರನೇ ಜೀವನ ಅಲ್ವಲ್ಲ, ಇದೆಲ್ಲ ಕೂಡ ಕಲಿಬೇಕಲ್ವಾ ಅಂದಾಗ ಸರಿ ಆಯ್ತು ಅಂತ ಹೇಳಿ ಅವಳು ಈರುಳ್ಳಿನ ಕಟ್ ಮಾಡ್ತಾ ಇದ್ರೆ ಅವ್ನ ಅದೇ ಆಶ್ಚರ್ಯವಾಗಿ ನೋಡೋವಾಗ ಹೆಂಗ್ ನೀನ್ ಇಷ್ಟು ಸ್ಪೀಡ್ ಆಗಿ ಕಟ್ ಮಾಡ್ತೀಯ ಅಂದಾಗ ಇದೆಲ್ಲ ನನ್ಗೆ ಚೆನ್ನಾಗ್ ಅಭ್ಯಾಸ, ನಾನಾದ್ರೆ ಅದನ್ನ ಕಟ್ ಮಾಡೋದಕ್ಕೆ 1/2 ಅವರ್ ತಗೊಳ್ತೀನಿ ಗೊತ್ತಾ ಅಂತ ಅವ್ನು ಹೇಳ್ತಾ ಇದ್ರೆ ಅದೆಲ್ಲ ವೆರಿ ಸಿಂಪಲ್, ತಗೊಂಡ್ ನೀನ್ ಕಟ್ ಮಾಡು ಅಂತ ಹೇಳಿದಾಗ ಅವನ ಕತ್ತಿ ತಗೊಂಡು ಅಲ್ಲೊಂದೇಟು ಇಲ್ಲೊಂದೇಟು ಅಂತ ಹಾಕ್ತಾ ಇರ್ತಾನೆ, ಜೊತೆಗೆ ಕಣ್ಣು ಬೇರೆ ಉರಿತಾ ಇರುತ್ತೆ. ಇವಳ ನೋಡ್ದವಳು ಅಯ್ಯೋ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳಿ ಅದ್ರಲ್ಲಿ ಬೇರೆ ಅವ್ನ ಕಟ್ ಮಾಡಿರೋ ಕೈನೇ ಕಣ್ಣತ್ರ ಎತ್ಕೊಂಡು ಹೋಗೋದ್ರ ನೋಡ್ಬಿಟ್ಟು ಬೇಡ ಹಂಗ್ ಮಾಡ್ಬಿಡಿ ಕಣ್ಣಲ್ಲಿ ಇನ್ನೂ ಜಾಸ್ತಿ ನೀರ್ ಬರುತ್ತೆ ಅಂತ ಟಕ್ಕಂತ ಟಿಶ್ಯೂ ತಗೊಂಡು ಅವಳೆ ಕಣ್ಣೋರ್ಸಕ್ಕೆ ಅಂತ ಹೋಗ್ತಾಳೆ. ಆಮೇಲೆ ಅವಳಿಗೆ ಅರ್ಥ ಆಯ್ತು ಓವರ್ ಆಗಿ ಮಾಡಕ್ ಹೋದ್ರ ಮೇಲೆ ನಾನೇ ಬೈಸ್ಕೊಳ್ಳೋದು ಅಂತ, ತಗೋ ಟಿಶ್ಯೂಲ್ ಕಣ್ಣೋರ್ಸ್ಕೊ ಅಂತ ಹೇಳ್ತಾಳೆ. ಬಟ್ ಅವನೇನು ಅನ್ನಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಅದಾದ್ಮೇಲೆ ಅವಳೆ ನೀನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಕಲಿಯಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಆದ್ರೆ ಇವಾಗ ಸದ್ಯಕ್ಕೆ ನಾನೇ ಮಾಡ್ಕೊಡ್ತೀನಿ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡಿ ಮೊಟ್ಟೆನೆಲ್ಲ ಹಾಕ್ಬಿಟ್ಟು ಎಗ್ ಫ್ರೈನ ಮಾಡ್ಕೊಡ್ತಾಳೆ. ಅದನ್ನ ಟ್ರೇ ಕೂಡ ಬಗ್ಗಿಸ್ತಾಳೆ. ಅದೇನೋ ತಿನ್ನಕ್ ಇದ್ ಮಾತ್ರ ಸಾಕ, ರೈಸ್ ಏನು ಬೇಡವಾ, ನಾನ್ ರೈಸ್ ಕುಕ್ ಮಾಡ್ಕೊಡ್ಲಾ ಅಂದ್ರೆ ಅವ್ನ್ ಬೇಡ ಸದ್ಯಕ್ಕೆ ನನ್ಗೆ ಇಷ್ಟೇ ಸಾಕು ಅಂತ ಹೇಳ್ತಾನೆ. ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ತಿರುಗ್ತಾಳೆ. ಬಟ್ ಅವಳಿಗೆ ಹೋಗಕ್ ಮನ್ಸ್ ಬರ್ತಾ ಇಲ್ಲ, ಪಾಪ ಇವ್ನಿಗೇನು ಸರಿಯಾಗಿ ಕೆಲಸ ಬರೋದಿಲ್ಲ, ಹೆಂಗ್ ಹೋಗೋದು ಅಂತ ಒಂದ್ ಕಡೆ ಅವಳಿಗೆ ಯೋಚನೆ. ಮತ್ತೆ ಟಕ್ ಅಂತ ತಿರ್ಗ್ಬಿಟ್ಟು ಇಲ್ಲಿ ನೋಡು ನಿನ್ಗೆ ಯಾವ್ದೇ ಟೈಮಲ್ಲಿ ಏನೇ ಹೆಲ್ಪ್ ಬೇಕಾಗಿದ್ರೆ ಕೂಡ ನನ್ನ ಕೇಳು, ಖಂಡಿತ ನಾನ್ ಮಾಡ್ಕೊಡ್ತೀನಿ, ನಿನ್ಗೆ ಅಡ್ಗೆ ಕೂಡ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಅವ್ನ್ ಸರಿ ಆಯ್ತು ಅಂತ ಹೇಳ್ತಾನೆ. ಇದಕ್ ಮೇಲೆ ಅವನ ಹತ್ರ ಮಾತಾಡಕ್ ಹೋಗ್ಬಿಟ್ಟು ನಾನ್ ಹೇಳ್ಕೊಂಡೋಗ ಆಚೆ ಕಡೆ ಬಿಸಾಕ್ಬಿಟ್ಟು ಬಾಗ್ಲಾಕ್ದಂಗ್ ಎಲ್ಲ ಆಗ್ಬಿಡ್ತಾನೋ ಅಂತ ಹೇಳಿ ಅವಳೇ ಸೈಲೆಂಟ್ ಆಗ್ಬಿಟ್ಲು. ಬಟ್ ನಮ್ ಹೀರೋ ಈ ಸತಿ ಹತ್ರ ಮಾಡಿಲ್ಲ, ಅವಳ ಹತ್ರ ಸ್ವಲ್ಪ ನಗ್ನಾಗ್ತಾನೆ, ಮಾತಾಡ್ತಾನೆ, ತುಂಬಾ ಖುಷಿಯಾಗಿ ಮಾತಾಡ್ತಾನೆ. ಇದು ಸಾಕು ಅಂತ ಹೇಳಿ ಅವಳ ಇನ್ನು ಮತ್ತೆ ಕನ್ಸಿನ ಲೋಕದಲ್ಲಿ ತೇಲಕ್ಕೆ ಶುರು ಮಾಡ್ಬಿಟ್ಲು. ನಮ್ ಹೀರೋ ಸರಿ ನಾನೇ ಡೋರ್ ವರ್ಗು ಡ್ರಾಪ್ ಮಾಡ್ತೀನಿ ನಡಿ ಅಂತ ಹೇಳಿ ಅವಳನ್ನ ಡೋರ್ ಇಂದ ಹೊರಗಡೆ ಕಳ್ಸಿ ಇವನೇ ಬಾಗಿಲನ್ನ ಹಾಕೊಂತಾನೆ. ಅವಳಗ ಟಾಟಾ ಬಾಬಾಯ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡ್ತಾಳೆ. ಇವನು ಮತ್ತೆ ಒಳಗಡೆ ಬಂದ ಆ ಎಗ್ ಫ್ರೈನ ನೋಡ್ತಾ ಇದ್ದಾನೆ, ಟೇಸ್ಟ್ ಹೆಂಗಿರ್ಬೋದು ಅಂತ, ತಿನ್ನೋದಾ ಬೇಡವಾ ಅಂತ ನೋಡ್ತಾ ಇದ್ದಾನ ಅಂತ ನಾವ್ ಅನ್ಕೊಂತೀವಿ. ಬಟ್ ಅದಲ್ಲ, ಇಲ್ಲೇ ನಮ್ ಹೀರೋಯಿನ್ ಮೇಲೆ ಅವನಿಗೊಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ, ಒಳ್ಳೆ ಹುಡುಗಿನೇ ಪಾಪ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಯಾವ್ದೋ ಒಂದು ಶೂಟಿಂಗ್ ಏನೋ ಮಾಡ್ತಾರೆ, ಏನೋ ಆಡಿಷನ್ ಏನೋ ನಡೀತಾ ಇದೆಯೇನೋ. ಸೊ ಸುಮಾರು ಹುಡುಗಿರು ಬಂದು ಅಲ್ಲೊಂದು ಜಾಗದಲ್ಲಿ ನಿಂತಿರ್ತಾರೆ. ಈಗ ಒಳಗಡೆಯಿಂದ ಒಬ್ರು ಬಂದು ಅನೌನ್ಸ್ ಮಾಡ್ತಾರೆ, ಇವತ್ತು ನಮ್ ಸೀನ್ಗೆ ಬೇಕಾಗಿರೋದು ಒಂದು ಕೆಲ್ಸದವ್ರ ಕ್ಯಾರೆಕ್ಟರ್, ನಿಮ್ಮಲ್ಲಿ ಯಾರು ಮಾಡ್ತೀರಾ ಅಂತ ಹೇಳಿದಾಗ ಆ ಹುಡುಗಿರ್ ಗ್ಯಾಂಗ್ ಅಲ್ಲೇ ಲೈಲಾ ಕೂಡ ಬಂದಿರ್ತಾಳೆ. ಅವಳಿಗೆ ಕೂಡ ಒಂದು ಆಕ್ಟ್ರೆಸ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ. ಸೊ ಡೈರೆಕ್ಟ್ ಆಗಿ ಒಂದು ದೊಡ್ಡ ಆಕ್ಟ್ರೆಸ್ ಆಗ್ಬಿಡಕ್ ಆಗತ್ತಾ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ನ ಫಸ್ಟ್ ಮಾಡ್ಬೇಕು. ಸೊ ಇವಳು ಒಪ್ಕೊಂತಾಳೆ ಸರ್ವೆಂಟ್ ಕ್ಯಾರೆಕ್ಟರ್ ನ ಹಾಕೋದಕ್ಕೆ. ಈಗ ಅವಳನ್ನ ಕಾಸ್ಟ್ಯೂಮ್ ರೂಮ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ಳಿಗೆ ಕಾಸ್ಟ್ಯೂಮ್ ಎಲ್ಲ ಕೂಡ ಕೊಟ್ಟಿರ್ತಾರೆ. ಆಕ್ಚುಲಿ ಇದೊಂದು ಹಿಸ್ಟಾರಿಕಲ್ ಡ್ರಾಮಾನ ಅವರು ಶೂಟ್ ಮಾಡ್ತಾ ಇರೋದು. ಸೊ ಅವ್ಳಿಗೆ ಆತರ ಕೆಲ್ಸದವ್ರ ತರನೇ ಬಟ್ಟೆ ಕೊಟ್ಟಿರೋದು. ಆಗ ಅಲ್ಲಿ ಬರೋ ಆ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾರೆ, ಇಲ್ಲಿ ನೋಡಿ ನೀವು ಹೀರೋ ಮತ್ತೆ ಹೀರೋ ಅವರ ಅಣ್ಣ ಹಿಂದ್ಗಡೆ ನಿಂತ್ಕೋಬೇಕು, ನೀವು ಕೆಲ್ಸದವ್ರ ಕ್ಯಾರೆಕ್ಟರ್, ನಿಮ್ಗೇನು ಡೈಲಾಗ್ಸ್ ಇರಲ್ಲ, ನೀವ್ ಹಂಗ್ ನಿಂತ್ಕೋಬೇಕು ಹಿಂಗ್ ನಿಂತ್ಕೋಬೇಕು ಅಂತ ಸ್ವಲ್ಪ ರೂಡ್ ಆಗಿ ಮಾತಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಲೈಲಾಗೆ ಸ್ವಲ್ಪ ಬೇಜಾರಾದ್ರೂ ಸದ್ಯಕ್ಕೆ ಸಿಕ್ಕಿರೋ ಈ ಕ್ಯಾರೆಕ್ಟರ್ ನ ಯೂಸ್ ಮಾಡ್ಕೋಬೇಕು ಅಂತ ಸೈಲೆಂಟ್ ಆಗಿ ಇರ್ತಾಳೆ. ಅದಾದ್ಮೇಲೆ ಆ ಶೂಟಿಂಗ್ ನಡೆಯೋ ಜಾಗನ ಕೂಡ ತೋರಿಸ್ತಾರೆ. ಒಂದು ಗ್ರೀನ್ ಮ್ಯಾಟ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಜಿನ್ಹಾನ್ ಕೂಡ ಬಂದಿರ್ತಾನೆ. ಆಕ್ಚುಲಿ ಈ ಡ್ರಾಮಾಗೆ ಜಿನ್ಹಾನೆ ಲೀಡ್ ಆಕ್ಟರ್. ಸೊ ಅವನು ಕೂಡ ಹಿಸ್ಟಾರಿಕಲ್ ಡ್ರೆಸ್ಸಿಂಗ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಅವನು ನಿಂತ್ಕೊಂಡಿರ್ತಾನೆ. ಹಿಂದ್ಗಡೆನೆ ಈ ಹುಡುಗಿ ಕೂಡ ನಿಂತಿರ್ತಾಳೆ. 4 ಹುಡುಗಿಯರು ನಿಂತಿರ್ತಾರಲ್ವಾ, ಅದ್ರಲ್ಲಿ ಇವಳು ಒಬ್ಳು. ಆದ್ರೆ ಎಷ್ಟೊತ್ತ ಮುಖ ಮುಚ್ಚಿಟ್ಕೊಂಡಿರ್ತಾಳೆ. ಹೀರೋ ಈ ತರ ಆಕ್ಟರ್ ಆಗಿದ್ಬಿಟ್ಟು ನಾನು ಈ ತರ ಸರ್ವೆಂಟ್ ಕ್ಯಾರೆಕ್ಟರ್ ಮಾಡೋದ ಅಂತ ಹೇಳಿ ಅವಳಿಗೆ ಅವಮಾನ ಆಗ್ತಾ ಇರುತ್ತೆ. ಅವ್ನು ಎಲ್ಲಿ ಮುಖ ನೋಡಿ ನನ್ಗೆ ಏನ್ ಅಂತಾನೋ ಅಂತ. ಬಟ್ ಎಷ್ಟೊತ್ಕೊಂಡ್ ನಿಂತ್ಕೊಂಡಿದ್ರೆ ಡೈರೆಕ್ಟರ್ ಬೈತಾರೆ ಅಂತ ಸೈಲೆಂಟ್ ಆಗ್ಬಿಟ್ಲು. ಆಕ್ಚುಲಿ ಈಗ ಒಂದು ಹೊಸ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಇವನು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇವನ ಹೆಸರು ಚಂಗ್ ಅಂತ. ಇವನ್ಗೂ ಮತ್ತೆ ನಮ್ ಹೀರೋಗ್ ಆಗೋದೆಲ್ಲ, ಯಾವಾಗ ನೋಡಿದ್ರು ಫೈಟ್ ಮಾಡ್ತಾನೆ ಇರ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ತಾನೆ ಇರ್ತಾರೆ. ಆದ್ರೆ ಇವತ್ತು
ಈ ಡ್ರಾಮಾನಲ್ಲಿ ಇವರಿಬ್ರು ಬಂದು ಬ್ರದರ್ಸ್, ನಮ್ ಹೀರೋ ಬಂದು ಅಣ್ಣ, ಈ ಚೆಂಗ್ ಬಂದು ತಮ್ಮ, ಆತರ ಕ್ಯಾರೆಕ್ಟರ್ಸ್ ಅನ್ನೇ ಕೊಟ್ಟಿರೋದು. ಇನ್ ಸ್ವಲ್ಪ ಹೊತ್ತಲ್ಲೇ ಸೀನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸರ್ವೆಂಟ್ ಹುಡುಗಿರ್ನೆಲ್ಲ ಹಿಂದ್ಗಡೆ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಚೆಂಗ್ ಹಿಂದ್ಗಡೆ ಇಬ್ರು, ನಮ್ ಹೀರೋ ಹಿಂದ್ಗಡೆ ಇಬ್ರು. ನಮ್ ಹೀರೋ ಹಿಂದ್ಗಡೆ ನಿಂತ್ಕೊಂಡಿರೋದು ಲೈಲಾ. ಬಟ್ ನಮ್ ಹೀರೋಗೆ ಒಂಥರ ಸರ್ವೆಂಟ್ಸ್ ಹಿಂದ್ಗಡೆ ಇರೋದು ಅವ್ನಿಗೊಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ. ಏನಕ್ಕೆ ಇವಾಗ ಸುಮ್ನೆ ಅನ್ಯಾಯಕ್ಕೆ ಸೀನ್ ಗೆಲ್ಲ ಅವ್ರನ್ನ ಕರ್ಕೊಂಡ್ ಬಂದಿದ್ದೀರಾ, ಅದೆಲ್ಲ ನನ್ಗೆ ಇಷ್ಟ ಆಗೋದಿಲ್ಲ, ಫಸ್ಟ್ ಅವ್ರನ್ನ ಸೀನ್ ಇಂದ ಆಚೆ ಕಲ್ಸಿ ಅಂತ ಹೇಳಿದ ತಕ್ಷಣ, ಅಂದ್ರೆ ನಮ್ ಹೀರೋ ಅದನ್ನ ಜೋರಾಗೂ ಹೇಳೋದಿಲ್ಲ, ಪಕ್ಕದಲ್ಲೇ ಡೈರೆಕ್ಟರ್ ಕಿವಿಯಲ್ಲೇ ಹೇಳೋದು. ಅವ್ರು ಕೂಡ ಅವ್ರನ್ನ ಸ್ಕ್ರೀನ್ ಇಂದ ಹೊರಗಡೆ ಕಳಿಸ್ಬಿಟ್ರು. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಇವಾಗ ನಮ್ಮನ್ನ ಕಳ್ಸಿದ್ರು ಅಂತ. ಬಟ್ ಲೈಲಾ ಮನ್ಸಲ್ಲಿ ಏನ್ ಅನಿಸ್ತಾ ಇರುತ್ತೆ, ಅವನನ್ನ ನೋಡಿದಾನೆ, ಬೇಕಂತಾರೆ ನನ್ನ ರಿವೆಂಜ್ ತಗೊಂತ ಇದ್ದಾನೆ, ಕ್ಲಾಸ್ ಅಲ್ಲಿ ನನ್ನ ಹತ್ರ ಮಾತಾಡಿದ್ದಕ್ಕೆ ನನ್ನ ಮೇಲೆ ರಿವೆಂಜ್ ತಗೊಂತ ಇದ್ದಾನೆ ಅಂತ ಅವಳು ಅನ್ಕೊಂಡಿರೋದು. ಬಟ್ ನಮ್ ಹೀರೋ ಅದನ್ನ ಗಮನಿಸೇ ಇಲ್ಲ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಅವ್ರು ಸೀನ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋಷ್ಟ್ರಲ್ಲೇ ಇಲ್ಲಿಂದ ಒಂದು ಡ್ರೋನ್ ಹಾರ್ಕೊಂಡ್ ಬರುತ್ತೆ. ಅಂದ್ರೆ ರಿಪೋರ್ಟರ್ಸ್ ಏನೋ ಡ್ರೋನ್ ನ ಕಳ್ಸಿದಾರೇನೋ, ಮೋಸ್ಟ್ಲಿ ಅಲ್ಲಿ ಶೂಟಿಂಗ್ ನಡೀತಾ ಇರೋ ಜಾಗನೆಲ್ಲ ನಾವ್ ರಿವೀಲ್ ಮಾಡ್ಬಿಡ್ಬೇಕು, ಆಡಿಯನ್ಸ್ ಗೆ ತೋರ್ಸ್ಬಿಡ್ಬೇಕು ಅನ್ನೋದಕ್ಕೋಸ್ಕರ. ಬಟ್ ಅದನ್ನ ನಮ್ ಹೀರೋ ಕಂಡಿಡ್ದ್ಬಿಟ್ಟು ಸ್ವಲ್ಪ ಮೇಲಕ್ಕಿರುತ್ತೆ ಡ್ರೋನ್, ಇವ್ರು ಹಿಡಿಯಕ್ ಕೂಡ ಆಗ್ತಾ ಇಲ್ಲ. ನಮ್ ಹೀರೋ ಹತ್ರ ಒಂದು ಡ್ರೋನ್ ಇರುತ್ತೆ, ಅವ್ನು ಅದನ್ನ ಆಕ್ಟಿವೇಟ್ ಮಾಡಿ ಅದನ್ನ ಕೂಡ ಹಾರಕ್ಕೆ ಬಿಟ್ಟ. ಯಾರು ಈ ಡ್ರೋನ್ ನ ಬಿಡ್ತಾ ಇರೋದನ್ನ ಸ್ಪಾಟ್ ನ ಕೂಡ ಕಂಡಿಡಿದ್ ಬಿಟ್ಟ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಗೆಲ್ಲ ಹೇಳಿದಾಗ ಇವರು ಹೋಗಿ ರಿಪೋರ್ಟರ್ಸ್ ನೆಲ್ಲ ಅಲ್ಲಿಂದ ಹೊಡೆದು ಓಡಿಸ್ಬಿಟ್ರು. ಸೊ ಇವಾಗ ಇವ್ರಿಗೆ ಶೂಟಿಂಗ್ ಮಾಡ್ಕೊಳ್ಳೋದಕ್ಕೆ ಯಾವ್ದೇ ಒಂದು ಅಡ್ಡಿ ಆತಂಕ ಇಲ್ಲ. ಇಲ್ಲಿ ಸೀನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚೆಂಗಗೂ ಮತ್ತೆ ನಮ್ ಹೀರೋಗ್ ಆಗಲ್ಲ ಅಂತ ಫಸ್ಟ್ ಹೇಳಿದ್ನಲ್ವಾ, ಅಂದ್ರೆ ಕಿತ್ತಾಡ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಹೆಂಗೋ ಡೈರೆಕ್ಟರ್ ಅವ್ರ ಇಬ್ರಿಗೂ ಸಮಾಧಾನ ಮಾಡ್ಬಿಟ್ರು, ನೋಡ್ರಪ್ಪ ನಿಮ್ಗೆ ಕೊಟ್ಟಿರೋ ಡೈಲಾಗ್ಸ್ ಇದು, ನೆಕ್ಸ್ಟ್ ನಿಮ್ಗೆ ಈ ಸೀನು ಈ ತರ ಪ್ರಿಪೇರ್ ಆಗಿ ಅಂತ ಹೇಳಿ ಸ್ವಲ್ಪ ಟೈಮ್ ನ ಕೊಟ್ಟೀಗ ಶೂಟಿಂಗ್ ಸೀನ್ ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋ ಬಂದು ಅಣ್ಣ, ಚೆಂಗ್ ಬಂದು ತಮ್ಮ ಅಲ್ವಾ. ಅವನು ಈ ಸೀನ್ ಅಲ್ಲಿ ಏನೋ ಒಂದು ಐಟಮ್ ನ ಕಳ್ತನ ಮಾಡ್ಬಿಟ್ಟಿರ್ತಾನೆ ಚೆಂಗು. ಆ ವಿಷಯ ನಮ್ ಹೀರೋಗೆ ಗೊತ್ತಾಗ್ಬಿಟ್ಟು ಹೀರೋ ಚೆಂಗ್ ನ ಬೈತಾ ಇರೋದು, ನಿನಗ್ ಬೇಕಾಗಿದ್ದಲ್ಲ ನಾನ್ ಮಾಡ್ತಾ ಇದೀನಲ್ವೋ, ಇನ್ನೇನಕ್ಕೋ ನಿನ್ ಹತ್ರ ಕಳ್ತನ ಮಾಡಿದೆ, ಕೇಳಿದ್ರೆ ನಾನೇ ಕೊಡ್ತಾ ಇದ್ನಲ್ವಾ ಅಂತ ನಮ್ ಹೀರೋ ಹೇಳಿದಾಗ ಚೆಂಗ್ ಹೇಳ್ತಾನೆ, ನನಗೆ ಅಗತ್ಯ ಇತ್ತು ಅದಕ್ಕೋಸ್ಕರನೇ ನಾನು ಎತ್ಕೊಂಡೆ, ಮತ್ತೆ ಪ್ರತಿಶತಿ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನನ್ಗಿಲ್ಲ ಅಂತ ಸ್ವಲ್ಪ ರೂಢಾಗೂ ಹೇಳ್ತಾನೆ. ಅಷ್ಟೇ ಅಲ್ಲ, ನಾನ್ ನಿಮ್ಗೋಸ್ಕರ ಒಂದು ವಿಷಯ ತಂದಿದ್ದೀನಿ ಅಂತ ಹೇಳಿ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ನ ಮಾಡಿ ಹಿಂಗ್ ಕೈ ತೋರಿಸಿದ ತಕ್ಷಣ ಕೈಯಲ್ಲಿ ಒಂದು ಬಾಕ್ಸ್ ಬರುತ್ತೆ. ಅಂದ್ರೆ ಸೀನ್ ಕಟ್ ಮಾಡಿ ಸ್ಟಾರ್ಟ್ ಮಾಡ್ತಾರಲ್ಲ, ಗ್ಯಾಪ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಓಡೋಗಿ ಅವ್ನ ಕೈಲಿ ಒಂದು ಬಾಕ್ಸ್ ನ ಇಡ್ತಾರೆ. ನಮ್ ಹೀರೋಕ್ ಆಲ್ರೆಡಿ ಅಲ್ಲಿ ಸ್ವಲ್ಪ ಏನೇನೋ ಬಂದ್ಬಿಟ್ಟಿರತ್ತೆ. ನನ್ನ ಅಣ್ಣ ಇಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಕೂಡ ನೋಡಿ ನೀನ್ ಚೇಂಜ್ ಆಗಲ್ವಾ, ಕಳ್ತನ ಬುದ್ಧಿ ಹಂಗೆ ಇರುತ್ತೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲೋಡಿ ಅಣ್ಣ, ನಿಮ್ ಆರೋಗ್ಯ ಬರ್ತಾ ಬರ್ತಾ ತುಂಬಾನೇ ಕೆಡ್ತಾ ಇದೆ, ನಿಮಗೋಸ್ಕರ ನಾನು ಈ ಒಂದು ಪೆಟ್ಟಿಗೆನ ತಂದಿದ್ದೀನಿ, ಇದನ್ನ ತೆಗೆದ್ರೆ ನಿಮ್ಗೆ ಅಂತಿಲ್ದೇ ಇರೋ ಶಕ್ತಿ ಬರುತ್ತೆ, ನೀವು ಸಾವೇ ಇಲ್ದಿರೋರ್ ತರ ಒಬ್ರು ಆಗ್ತೀರಾ ಅಂತ ಒಂದು ಡೈಲಾಗ್ ನ ಹೇಳ್ತಾನೆ. ಸೊ ನಮ್ ಹೀರೋ ಕೂಡ ಆಯ್ತು ಅಂತ ಹೇಳಿ ಆ ಪೆಟ್ಟಿಗೆನ ಓಪನ್ ಮಾಡಕ್ಕೆ ಅಂತ ಹೋಗ್ತಾನೆ. ಆ ಪೆಟ್ಟಿಗೆನ ಓಪನ್ ಮಾಡಿದ್ರೆ ಒಳಗಡೆ ಒಂದು ಬಾತ್ಕೋಳಿ ಇರುತ್ತೆ. ಅಷ್ಟೇ, ಅದನ್ನ ನೋಡಿದ ತಕ್ಷಣ ಭಯ ಪಟ್ಟು 2 ಹೆಜ್ಜೆ ಹಿಂದ್ಗಡೆ ಆಗ್ಬಿಟ್ಟ. ಅವ್ನ್ಗೆ ಬಾತ್ಕೋಳಿಗಳನ್ನ ನೋಡಿದ್ರೆ ಆಗೋದಿಲ್ವಲ್ಲ. ಹೀರೋ ಟೆನ್ಷನ್ ಆಗಿ ಡೈರೆಕ್ಟರ್ ಗೆ ಭಯಕ್ಕೆ ಶುರು ಮಾಡ್ಬಿಟ್ಟ, ಬುದ್ಧಿ ಇಲ್ದೆ ಇದನ್ನ ತಗೊಂಡ್ಬಂದಿಟ್ಟಿದ್ದೀರಾ. ಯೂಶುವಲ್ ಆಗಿ ಈ ತರ ಸೀನ್ಸ್ ಅಲ್ಲಿ ಏನಾದ್ರು ಸ್ಟೋನ್ಸ್ ನ ಇಡ್ತಾರೆ, ಅದನ್ನ ನೋಡಿ ಅದನ್ನ ಮುಟ್ಟಿದ್ಮೇಲೆ ಅವ್ರಿಗೊಂದು ಪವರ್ ಬರುತ್ತೆ, ಆತರ ಸೀನ್ಸ್ ನ ನೋಡಿದೀನಿ. ನೀವು ನೋಡಿದ್ರೆ ಬಾತ್ಕೋಳಿನ ತಂದಿಟ್ಟಿದ್ದೀರಾ, ಏನಾದ್ರು ತಲೆ ಇದೆಯಾ ನಿಮ್ಗೆ ಅಂತ ಬೈತಾ ಇರ್ಬೇಕಾದ್ರೆ ಚೆಂಗ್ ಹೇಳ್ತಾನೆ, ಬಾಸ್ ಏನಕ್ಕೆ ಇವಾಗ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ, ಈ ಐಡಿಯಾ ನಂದೆ ಅಂತ ಹೇಳ್ತಾನೆ. ಆಕ್ಚುಲಿ ಚೆಂಗು ಕೂಡ 20 ವಯಸ್ಸೇ, ಆಲ್ಮೋಸ್ಟ್ ಅವ್ನು ಕೂಡ ಒಂದು ಸ್ಟೂಡೆಂಟ್. ನಮ್ ಹೀರೋ ಬಗ್ಗೆ ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತು, ಅವ್ನಿಗೆ ಬಾತ್ಕೋಳಿಗಳಂದ್ರೆ ಆಗಲ್ಲ ಅಂದ್ರೂ ಗೊತ್ತು. ಅವನೇ ಬೇಕಂತ ಈ ತರ ಒಂದು ಸೀನ್ ನ ಇಡ್ಸಿರೋದು. ಮೀನ್ಸ್ ಅದನ್ನ ಆ ಡೈರೆಕ್ಟರ್ ಹತ್ರ ಹೇಳಿ ಆ ಬಾಕ್ಸ್ ಅಲ್ಲಿ ಬಾತ್ಕೋಳಿ ಇಟ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಜನಗಳಿಗೆಲ್ಲ ಯೂಶುವಲ್ ಆಗಿ ನೋಡೋ ತರ ಸೀನ್ಸ್ ನೋಡೋ ಬದಲು ನಾವ್ ಈ ತರ ಮಾಡ್ಬೋದಲ್ಲ ಡಿಫ್ರೆಂಟ್ ಆಗಿ ಅಂತ ಐಡಿಯಾ ಕೊಟ್ಟಿರೋದು. ಬಟ್ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು, ಇದನ್ನೆಲ್ಲ ನೋಡಿದ್ರೆ ನಮ್ ಸೀರೀಸ್ ಅಟ್ಟರ್ ಫ್ಲಾಪೇ ಆಗೋದು. ಜಸ್ಟ್ ನನ್ನ ಬಾಕ್ಸ್ ಹತ್ರ ಹೋಗಿ ಬಾತ್ಕೋಳಿನ ನೋಡ್ತೀನಿ ಅಷ್ಟೇ, ಅವಾಗ ನನ್ ಮುಂದ್ಗಡೆ ಹಂಗೆ ಒಂದು ಮಿಂಚು ಬರೋ ತರ ಮಾಡಿ ನಾನು ಅದನ್ನೆಲ್ಲ ಎತ್ತಲ್ಲ ಮುಟ್ಟಲ್ಲ ಅಂದಾಗ ಡೈರೆಕ್ಟರ್ ಕೂಡ ಓಕೆ ಆಯ್ತು ಅಂತ ಹೇಳಿ ಆ ಲಾಸ್ಟ್ ಸೀನ್ ಇದೇನಿದೆ ನೋಡಿ ಅದನ್ನ ಮಾತ್ರ ಮಾಡೋಣ ಅಂತ ಹೇಳ್ತಾನೆ. ಯಾಕಂದ್ರೆ ನಮ್ ಡೈರೆಕ್ಟರ್ ಗೆ ಒಂದ್ ಕಡೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಲಾಸ್ಟ್ ಸೀನು. ಸೊ ಮತ್ತೆ ಅದನ್ನ ರೀ ಮಾಡ್ತಾರೆ. ಈ ಸತಿ ನಮ್ ಹೀರೋ ತುಂಬಾ ಚೆನ್ನಾಗಿ ಮಾಡ್ತಾನೆ. ಡೈರೆಕ್ಟರ್ ಕೂಡ ಓಕೆ ಸೀನ್ ಸೂಪರ್ ಆಗಿ ಬಂತು ಅಂತ ಹೇಳಿದ್ರು. ಅದಾದ್ಮೇಲೆ ಇಲ್ಲಿಂದ ಅವ್ರನ್ನ ಕಳಿಸ್ತಾ ಇದಾರೆ. ಅಂದ್ರೆ ಯಾವಾಗ ಇವರು ಶೆಡ್ಯೂಲ್ ನ ಮಾಡ್ಕೊಳ್ತಾರೋ ಶೂಟಿಂಗ್ ಗೆ, ಅವಾಗ ಮಾತ್ರ ಇವ್ರು ಬಂದ್ರೆ ಸಾಕು, ಇವಾಗ ಹೋಗ್ಬೋದು ಅಂತ ಹೇಳಿ ಕಳಿಸ್ತಾರೆ. ಆಗ ಆ ಚೆಂಗ್ಗೆ ಟೆನ್ಷನ್ ಆಗ್ಬಿಡುತ್ತೆ, ಹೀರೋ ಮಾತ್ರ ಸ್ಟೂಡೆಂಟ್, ನಾನು ಸ್ಟೂಡೆಂಟೆ, ಅವನಿಗೆ ಮಾತ್ರ ಬೇಕಂದಾಗ ನೀವು ಲೀವ್ ಕೊಡ್ತೀರಾ, ನಾನ್ ಕೇಳಿದಾಗ ಮಾತ್ರ ನೀವು ಕೊಡಲ್ಲ ಅಂದಾಗ ಡೈರೆಕ್ಟರ್ ಹೇಳ್ತಾರೆ, ಹಲೋ ಸರ್, ಯಾವ ಲೋಕದಲ್ಲಿ ಇದ್ದೀರಾ ನೀವು, ಹೀರೋ ಆದ್ರೂ ನನ್ನ ಹತ್ರ ಪರ್ಮಿಷನ್ ಕೇಳ್ತಾನೆ, ನೀನ್ ಅದು ಕೂಡ ಕೇಳಲ್ವೇ, ಇಷ್ಟ ಬಂದಾಗ ಲೀವ್ ತಗೊಂತೀಯ ಅಂತ ಹೇಳಿ ಅವ್ರನ್ನ ಬೈತಾ ಇರ್ತಾರೆ. ಅಷ್ಟೇ ಅಲ್ಲ, ಇವಾಗ ನಿನ್ನ ಬಿಟ್ರೆ ನೀನ್ ಮತ್ತೆ ಯಾವಾಗ ಸಿಗ್ತೀಯೋ ಏನೋ ನನ್ ಕೈಗೆ, ಬಾ ಇನ್ನೊಂದ್ ಸೀನ್ ಇದೆ ಶೂಟಿಂಗ್ ಮಾಡ್ಬೇಕು, ಬಾನೇ ನಿಂದ್ಗಡೆ ಅಂತ ಹೇಳಿ ಡೈರೆಕ್ಟರ್ ಅವ್ರನ್ನ ಕರ್ಕೊಂಡೋದ್ರು. ಇಲ್ಲಿ ಆ ಸರ್ವೆಂಟ್ ವೇಷ ಹಾಕಿದ್ರಲ್ಲ 4 ಹುಡುಗಿರು, ಅವ್ರನ್ನ ತೋರಿಸ್ತಾರೆ. ಅವ್ರಂತೂ ಇವ್ರನ್ನ ಬೈಕೊಂಡು ಕೂತ್ಕೊಂಡಿರ್ತಾರೆ, ಎಷ್ಟೆಷ್ಟು ಕನ್ಸಿಟ್ಕೊಂಬಂದ್ವಿ ಈ ಸೀನ್ ಅಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ, ಬಟ್ ಈ ತರ ಆಗೋಯ್ತಲ್ಲ ಅಂತ ಬೈಕೊಂಡು ಕೂತಿರ್ತಾರೆ. ಆಗ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಅಲ್ಲಿ ಬಂದಿರ್ತಾರೆ. ಅವ್ರ ಹತ್ರ ಹೇಳ್ಕೊಂಡು ಬೈತಾ ಇರ್ತಾರೆ, ಈ ಸೀನಲ್ಲಿ ಅಮ್ಮ ಅಂದ್ರೆ ನಮ್ಗೊಂದು 5 ಸೆಕೆಂಡ್ ಮಾತ್ರನೇ ಕೊಟ್ಟಿದ್ದು, ಅದನ್ನ ಕೂಡ ನಮ್ ಕೈಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ವಲ್ಲ, ಯಾಕೆ ಈ ತರ ಮಾಡಿದ್ರಿ ಹಂಗೆ ಅಂತ ಕೇಳಿದಾಗ ಅವ್ರೇನ್ ಆನ್ಸರ್ ಮಾಡ್ತಾರೆ, ನಿಮ್ ಮನೆ ಬರ ಅಷ್ಟೇ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರು. ಇವ್ರು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಗಡೆ ಬಂದಾಗ ಲೈಲಾ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಕೇಳ್ತಾರೆ, ಸರ್ ಅಟ್ಲೀಸ್ಟ್ ಇವಾಗಾದ್ರೂ ನನ್ಗೆ ಚಾನ್ಸ್ ಸಿಗ್ಲಿಲ್ಲ, ಅಟ್ಲೀಸ್ಟ್ ನಾಳೆ ಆದ್ರೂ ನನ್ಗೆ ಏನಾದ್ರು ಚಾನ್ಸ್ ಸಿಗುತ್ತಾ, ಏನಾದ್ರು ಒಂದು ಪಾತ್ರ ಕೊಡ್ತೀರಾ ಅನ್ನೋ ಹತ್ರ ಕೇಳಿದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾರೆ, ಏನಮ್ಮ ಮಾಡೋದು, ಏನ್ ಡೈಲಿನ ಶೂಟಿಂಗ್ ಇರುತ್ತೆ, ಯಾವಾಗ ಶೂಟಿಂಗ್ ಇರುತ್ತೋ ಏನೋ ಡೇಟ್ಸ್ ಯಾವಾಗ ಕೊಡ್ತಾರೋ ಏನೋ, ಆಕ್ಚುಲಿ ನೀವೆಲ್ಲ ಬಂದು ಹೀರೋ ಹಿಂದ್ಗಡೆ ನಿಂತ್ಕೋಬೇಕಾಗಿತ್ತು, ಹೀರೋ ಹಿಂದ್ಗಡೆ ಇಬ್ರು ಚೆಂಗ್ ಹಿಂದ್ಗಡೆ ಇಬ್ರು, ಆದ್ರೆ ಅಲ್ಲಿ ನಡೀತಾ ಇದ್ದು ಒಂದು ಸೆಂಟಿಮೆಂಟ್ ಸೀನು, ಬ್ರದರ್ಸ್ ಮಧ್ಯೆ ಇರೋ ಒಂದು ಸೆಂಟಿಮೆಂಟ್ ಸೀನು, ಅದಕ್ಕೆ ಹಿಂದ್ಗಡೆ ಯಾರಾದ್ರೂ ನಿಂತಿದ್ರೆ ಸರ್ವೆಂಟ್ಸ್ ಯಾರಾದ್ರೂ ಇದ್ರೆ ಐ
ಎಮೋಷನ್ ಸರಿಯಾಗಿ ಹೊರಗಡೆ ಬರಲ್ಲ ಅಂತ ಹೀರೋ ಡೈರೆಕ್ಟರ್ ಹತ್ರ ಹೇಳಿದ್ದ. ಅದ್ರಿಂದಾನೇ ನಿಮ್ಮನ್ನ ಸೀನ್ ಇಂದ ಹೊರಗಡೆ ಹಾಕೋತರ ಆಯ್ತಮ್ಮ. ಆ ಪಾಯಿಂಟ್ ಹೀರೋ ಹೇಳಿರೋ ಪಾಯಿಂಟ್ ಆ ಡೈರೆಕ್ಟರ್ ಗೆ ತುಂಬಾನೇ ಇಷ್ಟ ಆಗೋಯ್ತು. ಅದಕ್ಕೆ ಅಂತ ಹೇಳಿದಾಗ ಲೈಲಾಗ್ ಒಂಥರ ಮನ್ಸು ಹೊಡೆದೋಯ್ತು. ಸಿಗ್ದೆ ಒಂದು ಚಾನ್ಸ್ ಸಿಕ್ಕಿದೆ, ನೋಡಿದ್ರೆ ಇವ್ರು ಈ ತರ ಮಾಡ್ತಾರಲ್ಲ ಅಂತ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಅಲ್ಲೇ ಒಂದ್ ಕಾರ್ ಹತ್ರ ಹೋಗೋದನ್ನ ನೋಡಿ ಆ ಅಸಿಸ್ಟೆಂಟ್ ಡೈರೆಕ್ಟರ್ ಓಡೋಗಿ ಮಾತಾಡಿಸ್ತಾ ಇರ್ತಾರೆ. ಅಂದ್ರೆ ನಮ್ ಹೀರೋಗೆ ತುಂಬಾ ಜನ ತುಂಬಾ ವಿಧದಲ್ಲಿ ಗೌರವ ಕೊಡ್ತಾ ಇರ್ತಾರೆ, ಅವ್ನ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಲೈಲಾಗ್ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ಅವನೊಂದು ಸಾಧಾರಣ ಆಕ್ಟರ್ ಪ್ಲಸ್ ಸ್ಕೂಲ್ ಸ್ಟೂಡೆಂಟ್, ಅವ್ನ್ಗೇನ್ ಇಷ್ಟೊಂದು ಮರ್ಯಾದೆ ಕೊಡೋದನ್ನ ಹತ್ರ ಹೊಟ್ಟೆ ಉರಿತಾ ಇರುತ್ತೆ ಅವಳಿಗೆ. ಇಂಚು ಮಿಂಚು ಇಬ್ಬರಿಗೂ ಒಂದೇ ಏಜ್ ಅಲ್ವಾ, ನಮಗ್ ಸಿಕ್ಕಿರೋ ಒಂದು ಅವಕಾಶ ಇವತ್ತು ಹೋಗೋದಕ್ಕೆ ಅವನೇ ಕಾರಣ ಅಂತ ಹೇಳಿ ಸಖತ್ ಟೆನ್ಷನ್ ಆಗ್ತಾಳೆ ಅಂತಾನೆ ಹೇಳ್ಬೇಕು. ಇವಾಗ ಹಂಗೆ ಕಾರಲ್ಲಿ ಹೋಗ್ತಾ ಇರ್ತಾನೆ ನಮ್ ಹೀರೋ ಮತ್ತೆ ಶಾರ್ಕ್ ಇಬ್ರುನು. ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೇನೆ ಯಾರೋ ಕಾರಲ್ಲಿ ಹಿಂದ್ಗಡೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋ ತರ ಇರುತ್ತೆ. ಶಾರ್ಕ್ ಹೇಳ್ತಾನೆ, ಜಿನ್ಹಾನ್ ಯಾರೋ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿದಾರಲ್ವಾ ಅಂತ. ಯಾರಾದ್ರೂ ಫಾಲೋ ಮಾಡ್ಕೊಂಡ್ ಬರ್ಲಿ, ನಿನ್ ಪಾಡಗ್ ನೀನ್ ಸೈಲೆಂಟ್ ಆಗಿ ಹೋಗು, ನೀನ್ ಕಾರೆಲ್ಲ ನಿಲ್ಸಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಅದೇ ತರ ಅವರು ಬಂದು ಅವ್ರ ಡೆಸ್ಟಿನೇಷನ್ ನ ರೀಚ್ ಆದ್ರು. ಅವ್ರು ಬರ್ಬೇಕಾಗಿರೋ ಜಾಗಕ್ಕೆ ಬಂದ್ರು. ಶಾರ್ಕ್ ಮಾತ್ರ ಡೌಟ್ ಆಗಿ ಕಾರಿಂದ ಇಳಿದು ಕಾರ್ ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬಂದ್ರೆ ಸುಮಾರು ಒಂದು 5-6 ವಾಯ್ಸ್ ರೆಕಾರ್ಡರ್ ಸಿಕ್ಕಿರತ್ತೆ. ಇದನ್ನ ನೋಡ್ತಾ ಇದ್ರೆ ನಮ್ ಹೀರೋ ಮುಖದಲ್ಲಿ ಒಂಥರ ಭಯ ಕಾಣಿಸ್ತಾ ಇರತ್ತೆ. ಏನಕ್ ಭಯ ಪಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಆದ್ರೆ ಇದನ್ನ ಗಮನಿಸೋ ಶಾರ್ಕ್ ಹೇಳ್ತಾನೆ, ಇಲ್ಲೋಡು ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀನ್ ಭಯ ಪಡ್ಬೇಡ, ನಾನೆಲ್ಲ ನೋಡ್ಕೊಂತೀನಿ, ನೀನ್ ಧೈರ್ಯವಾಗಿರೋ, ಓದೋದ್ರ ಕಡೆ ಗಮನ ಕೊಡು, ಆಕ್ಟಿಂಗ್ ಕಡೆ ಗಮನ ಕೊಡು ಸಾಕು ಅಂತ ಅವ್ಗ ಅಷ್ಟು ಧೈರ್ಯನ ಹೇಳಿ ಕಳಿಸ್ತಾನೆ. ಇವಾಗ ಕೆಳಗಡೆ ಮನೇಲಿರೋ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳಗ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಬೆಡ್ ಮೇಲೆ ಇಲ್ಲಿ ಅಲ್ಲಿ ಅಂತ ಒಂದು ಟೆಡಿ ಬೇರ್ ನ ಇಟ್ಕೊಂಡು ಹೊರಲಾಡ್ತಾ ಇರ್ತಾಳೆ. ಆ ಟೈಮ್ ಅಲ್ಲಿ ಅವಳಿಗೊಂದು ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ. ಅಂದ್ರೆ ಯಾವ್ದೋ ಒಂದು ಸೇವ್ ಆಗದೆ ಇರೋ ತರ ಒಂದು ನಂಬರ್. ಯಾರ್ದಿರ್ಬೋದಪ್ಪ, ಯಾವ ನೀವು ಅಂತ ಹೇಳಿ ಕಾಲ್ ನ ಅಟೆಂಡ್ ಮಾಡಿದ್ರೆ ಆ ಕಡೆ ವಾಯ್ಸ್ ಕೇಳಿದ ತಕ್ಷಣ ಅವ್ರಿಗೆ ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋ. ಇನ್ನು ಹೀರೋ ನನಗ್ ಕಾಲ್ ಮಾಡಿದಾನ, ನನ್ನ ನಂಬರ್ಗೆ ಕಾಲ್ ಮಾಡಿದಾಳೆ ಅಂತ ಟೆನ್ಷನ್ ಆಗ್ಬಿಟ್ಟು, ನೀನ್ ನನ್ನ ನಂಬರ್ಗೆ ಕಾಲ್ ಮಾಡಿದ್ಯಾ, ಏನಾದ್ರು ಹೆಲ್ಪ್ ಬೇಕಾಗಿತ್ತಾ, ಏನಾದ್ರು ತರ್ಬೇಕಾಗಿತ್ತಾ ಅಂತ ಇವಳು ತುಂಬಾ ಒಂಥರ ಗಾಬರಿಗೆ ಕೇಳಿದಾಗ ಅವನಂತಾನೆ, ಚಾಚಾ ನಿನ್ ಕಡೆಯಿಂದ ನನ್ಗೇನು ಹೆಲ್ಪ್ ಬೇಕಾಗಿಲ್ಲ, ನಾನೇ ನಿನ್ಗೋಸ್ಕರ ಒಂದು ಗಿಫ್ಟ್ ನ ತಂದಿದ್ದೀನಿ, ನಿಮ್ ಮನೆ ಡೋರ್ ಹತ್ರನೇ ಇಟ್ಟಿದ್ದೀನಿ, ಆದಷ್ಟು ಬೇಗ ಹೋಗಿ ಎತ್ಕೋ, ಬೇರೆ ಯಾರಾದ್ರೂ ಎತ್ಕೊಂಡು ಹೊಟ್ಟೋಗ್ತಾರೆ ಅಂತ ಹೇಳಿದಾಗ ಇವಳಿಗೊಂಥರ ಸಖತ್ ಶಾಕು. ಜಿನ್ಹಾನ್ ನನ್ಗೋಸ್ಕರ ಗಿಫ್ಟ್ ಕಳ್ಸಿದಾನ, ನನ್ಗೋಸ್ಕರ ಗಿಫ್ಟ್ ತಗೊಂಡ್ ಬಂದಿಟ್ಟಿದ್ದಾನ, ನಾನೇನಂತ ದೊಡ್ಡ ಕಾರ್ಯ ಮಾಡಿದೆ ಅಂತ ಹೇಳಿ ಅವಳಂಗೆ ಯೋಚನೆ ಮಾಡ್ಕೊಂಡು ಡೋರ್ ಕಡೆ ತಿರುಗಿ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.